ಸರಿ, ಇವತ್ತು ನೀವು ನ್ಯೂಸ್ ಪೇಪರ್ನ ಯಾವ ರೀತಿ ಓದ್ಕೊಂಡು ಇದನ್ನ ಅನುವಾದ ಮಾಡ್ಕೊಳ್ಬೇಕಂತ ನೋಡೋಣ. ಲಾಸ್ಟ್ ಕ್ಲಾಸ್ ಮಾಡರ್ನ್ ಮಾಸ್ಟರ್ ಇಂಗ್ಲಿಷ್ದು. ಸೊ ಇದೊಂದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ರೆ ನೀವು ಆರಾಮಾಗಿ ಉಳಿದಿರೋದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಿ. ಒಂದು 4 ಆರ್ಟಿಕಲ್ನ ಒಂದೊಂದು ಪ್ಯಾರಾಗ್ರಾಫ್ ನೋಡೋಣ. ಇದರಲ್ಲಿ ಡಿಕ್ಷನರಿ ಓಪನ್ ಮಾಡಿ ಇಟ್ಕೊಂಡಿದ್ದೀರಿ. ನೋಡೋಣ ಈಗ ಏನ್ ಆರಂಭ ಆಗುತ್ತೆ. ವಾಕ್ಯಗಳು ಸ್ವಲ್ಪ ದೊಡ್ಡದಿರುತ್ತೆ ನ್ಯೂಸ್ ಪೇಪರ್ನಲ್ಲಿ. ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು? ಫಸ್ಟ್ ಫ್ರಸ್ಟ್ರೇಷನ್, ಈ ಎಫ್ ಸೇರಿಸ್ಕೊಂಡು ಓದ್ಬೇಕು ಇದನ್ನ. ಫ್ರಸ್ಟ್ರೇಷನ್ ಓವರ್ ದ ಸ್ಲೋ ಪ್ರೋಗ್ರೆಸ್ ಮೇಡ್ ಡ್ಯೂರಿಂಗ್ COP29 ನೆಗೋಷಿಯೇಷನ್ಸ್ ಇನ್ ಬಾಕು ಈಸ್ ಹಾರ್ಡ್ಲಿ ನ್ಯೂ. ಇದು ಮೊದಲ ವಾಕ್ಯ. ಇದನ್ನ ಒಡೆದು ಓದ್ಬೇಕು. ಮೊದಲು ಏನಾಗುತ್ತೆ, ಟೈಮ್ ಬಹಳ ತಗೊಳುತ್ತೆ ನಿಮ್ಮದು. ಬಟ್ 1 ತಿಂಗಳಾದ ನಂತರ ಅರ್ಧ ಟೈಮ್ ತಗೊಳುತ್ತೆ. 2 ತಿಂಗಳಾದ ನಂತರ ಅದಕ್ಕಿಂತ ಕಡಿಮೆ. 3 ತಿಂಗಳ ನಂತರ ಆರಾಮಾಗಿ ಓದೋಕೆ ಸ್ಟಾರ್ಟ್ ಮಾಡ್ಬಿಡ್ತೀರಿ. ಇಲ್ಲಿ ನೋಡ್ರಿ ಏನಿದೆ ಇದು. ಮೊದಲು ಫ್ರಸ್ಟ್ರೇಷನ್ ಅಂದ್ರೆ ಏನು? ಏನ್ ಹೇಳ್ರಿ? ಹಾ ಹುಡುಕ್ರಿ, ಶಬ್ದಕೋಶ ಅದಕ್ಕೆ ಓಪನ್ ಮಾಡೋಕೆ ಹೇಳಿದ್ ನಿಮ್ಗೆ. ಫ್ರಸ್ಟ್ರೇಷನ್ ಅಲ್ಲ, ಸಿಡಿಮಿಡಿ. ಫ್ರಸ್ಟ್ರೇಷನ್ ಆದ ನಂತರ ಸಿಡಿಮಿಡಿಗೊಳ್ತಾರೆ. ಹಾ, ಹತಾಶೆ ಅಂದ್ರೆ ಏನದು? ನಾವೇನೋ ಅನ್ಕೊಳ್ತೀವಿ, ಅದಾಗ್ಲಿಲ್ಲ ಅಂದ್ರೆ ಹತಾಶೆ ಆಗತ್ತಲ್ವಾ? ಸೊ ಫ್ರಸ್ಟ್ರೇಷನ್ ಓವರ್ ಯಾವ್ದ್ರ ಮೇಲೆ? ಓವರ್ ಅಂದ್ರೆ ಅದ್ರ ಮೇಲೆ. ಯಾವ್ದ್ರ ಮೇಲೆ? ದ ಸ್ಲೋ ಪ್ರೋಗ್ರೆಸ್. ಯಾವುದೋ ಒಂದು ಕೆಲಸ ಸ್ಲೋ ಆಗಿದೆ ಅಂತೆ, ಸ್ಲೋ ಪ್ರೋಗ್ರೆಸ್ ಆಗಿದೆ ಅಂತೆ. ಮೇಡ್ ಮಾಡಲಾಗಿದೆ. ಎಲ್ಲಿ? ಡ್ಯೂರಿಂಗ್ COP29. COP29 ನಡೆಯುವಾಗ. ಡ್ಯೂರಿಂಗ್ ಅದು ನಡೆಯುವಾಗ. ನೆಗೋಸಿಯೇಷನ್ಸ್ ಅಂದ್ರೆ ಚೌಕಾಶಿ, ಮಾತುಕತೆಗಳು. ಇನ್ ಎಲ್ಲಿ? ಇನ್ ಬಾಕು. ಬಾಕು ಅಂದ್ರೆ ಏನಿದೊಂದು ನಗರ, ಪ್ಲೇಸ್. ಇದೊಂದು ಇನ್ ಅಂತ ಹೇಳ್ತಾ ಇದ್ದಾರೆ. ಇನ್ ಅಂತ ಹೇಳ್ತಾ ಇರೋದ್ರಿಂದ ಇದೇನಿದು? ನಗರನೋ ಹಳ್ಳಿ? ನಗರವಿದ್ರೆ ಇನ್ ಅಂತ ಹೇಳ್ತೀವಿ. ಸೊ ಇನ್ ಬಾಕು ಈಸ್ ಹಾರ್ಡ್ಲಿ ನ್ಯೂ. ಈಸ್ ನ್ಯೂ ಇದ್ರೆ ಏನದು? ಇದು ಹೊಸದು ಅಂತ ಆಗತ್ತೆ. ಈಸ್ ಹಾರ್ಡ್ಲಿ ನ್ಯೂ ಅಂತ ಅಂದ್ರೆ ಏನು? ಹಾರ್ಡ್ಲಿ ಅಂದ್ರೆ ಏನಿದೆ ನೋಡ್ರಿ. ಇಲ್ಲ, ಮತ್ತೆ ಬೇರೆ ಇದಿರ್ಬೋದು ನೋಡ್ರಿ. ಹಾರ್ಡ್ಲಿ ಶಬ್ದಕೋಶದಲ್ಲೇ ಹುಡುಕ್ರಿ, ಗೂಗಲ್ ಅಲ್ಲ. ಒಂದು 7-8 ಅರ್ಥ ಕೊಡುತ್ತದು. ಏನಂದ್ರಿ? ಅಪರೂಪವಾಗಿ. ನೋಡ್ರಿ, ಅಂದ್ರೆ ಹಾರ್ಡ್ಲಿ ನ್ಯೂ ಅಂದ್ರೆ ಅಪರೂಪವಾಗಿ ಹೊಸದಿದು ಅಂದ್ರೆ ಹೊಸದಲ್ಲ ಅಂತ ಅರ್ಥ. ಯಾವ್ದ್ರಲ್ಲಿ? ಕಂಪ್ಲೀಟ್ ವಾಕ್ಯದ ಅರ್ಥ ನೋಡ್ಕೊಂಡು ಗಮನ ಇಟ್ಕೊಂಡು ನೋಡ್ರಿ. ಫ್ರಸ್ಟ್ರೇಷನ್ ಓವರ್ ದ ಸ್ಲೋ ಪ್ರೋಗ್ರೆಸ್. ಏನು ಪ್ರಕ್ರಿಯೆ ಸ್ಲೋ ಆಗಿ ಆಗ್ತಾ ಇದೆಯಲ್ಲ ಅದ್ರ ಮೇಲೆ ಫ್ರಸ್ಟ್ರೇಟ್ ಆಗಿಬಿಟ್ಟಿದೆ, ಹತಾಶೆ ಆಗ್ಬಿಟ್ಟಿದೆ. ಮೇಡ್ ಡ್ಯೂರಿಂಗ್ COP29 ನೆಗೋಸಿಯೇಷನ್ಸ್. COP29 ಅನ್ನೋದು ಒಂದು ಮೀಟಿಂಗ್, ಅದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಆ ಮೀಟಿಂಗ್ ನಡೆಯುವಂತ ಸಂದರ್ಭದಲ್ಲಿ ಚೌಕಾಶಿ ನಡುವೆ ಫ್ರಸ್ಟ್ರೇಷನ್ ಆಗಿದೆ. ಯಾಕಂದ್ರೆ ಸ್ಲೋ ಪ್ರೋಗ್ರೆಸ್ ನಡೀತಾ ಇದೆ ಅದು. ಇಟ್ ಈಸ್ ಹಾರ್ಡ್ಲಿ ನ್ಯೂ ಅಂದ್ರೆ ನಮಗೇನು ಅದು ಹೊಸದಲ್ಲ ಅಂತ ಅರ್ಥ. ಅದು ಒಂದ್ಸಾರಿ ಪ್ರತಿಯೊಂದು ಶಬ್ದದ ಅರ್ಥ ನೋಡ್ಕೊಳ್ಬೇಕು. ಆಮೇಲೆ ಇದನ್ನೇ ನೀವು ನ್ಯೂಸ್ ಪೇಪರ್ನೇ ಸ್ಕ್ಯಾನ್ ಮಾಡಬಹುದು. ಗೂಗಲ್ ಅಸಿಸ್ಟೆನ್ಸ್ ಅಂತ ಬರುತ್ತೆ. ಗೂಗಲ್ ಅಸಿಸ್ಟೆನ್ಸ್ ಅಂತ ಬರುತ್ತೆ. ಅದರಲ್ಲಿ ಸ್ಕ್ಯಾನ್ ಮಾಡಿ ಟ್ರಾನ್ಸ್ಲೇಟ್ ಅಂತ ಕೊಟ್ರೆ ಈ ವಾಕ್ಯವನ್ನು ಅದು ಅನುವಾದ ಮಾಡಿಕೊಡುತ್ತೆ. ಒಂದ್ಸಾರಿ ನೀವು ಸ್ವಂತ ಅನುವಾದ ಮಾಡ್ಬೇಕು, ಒಂದ್ಸಾರಿ ಗೂಗಲ್ ನೋಡ್ಬೇಕು. ಫೈನಲ್ ಅನುವಾದ ನೀವು ಮಾಡ್ಬೇಕು. ಗೂಗಲ್ ನೋಡೋಣ ಇರಿ, ಇಲ್ಲೇ ನಾನೇ ಚೆಕ್ ಮಾಡ್ತೀನಿ. ಎಸ್, ನೋಡ್ರಿ ಏನ್ ಕೊಟ್ಟಿದಾರಂತ ಅಂದ್ರೆ ಇಲ್ಲಿ COP ಮಾತುಕತೆಗಳ ಸಮಯದಲ್ಲಿ. COP29 ಮಾತುಕತೆಗಳ ಸಮಯದಲ್ಲಿ ಮಾಡಿದ ಬಾಕುದಲ್ಲಿ ನಿಧಾನ ಗತಿಯ ಬಗ್ಗೆ ಫ್ರಸ್ಟ್ರೇಷನ್ ಅಷ್ಟೇನು ಹೊಸದಲ್ಲ. ಹೋದ್ರಿ, ಅರ್ಥ ಆಗುತ್ತಾ? ಇದು ಗೂಗಲ್ ಟ್ರಾನ್ಸ್ಲೇಟ್. ಇದು COP29 ಮಾತುಕತೆಗಳ ಸಮಯದಲ್ಲಿ ಮಾಡಿದ ಬಾಕುದಲ್ಲಿ ನಿಧಾನಗತಿಯ ಬಗ್ಗೆ ಫ್ರಸ್ಟ್ರೇಷನ್ ಅಷ್ಟೇನು ಹೊಸದಲ್ಲ. ಓಕೆ, ಅರ್ಥಗಳನ್ನ ಕೊಡ್ತಾ ಇದೆ ಇದು, ಬಟ್ ಸರಿಯಾದ ವಾಕ್ಯ ರಚನೆ ಇಲ್ಲ. ಸೊ ಇದನ್ನ ನಾವು ಫೈನಲ್ ಆಗಿ ಮಾಡಿದಾಗ ಏನಾಗುತ್ತೆ, ಬಾಕುದಲ್ಲಿ ನಡೆದ COP29 ಮಾತುಕತೆಗಳ ಸಮಯದಲ್ಲಿ ಆದಂತಹ ಹತಾಶೆಯು ಅಷ್ಟೇನು ಹೊಸದಲ್ಲ ಅಂತ ಆಗುತ್ತದೆ. ಓಕೆ, ಒಂದ್ಸಾರಿ ನೀವು ಪ್ರತಿಯೊಂದು ಮೊದಲು ಪದದ ಅರ್ಥ ನೋಡ್ಕೊಳ್ರಿ, ಆಮೇಲೆ ಇಡೀ ವಾಕ್ಯದ ಅರ್ಥ ನೋಡ್ರಿ, ಆಮೇಲೆ ನೀವು ಅದನ್ನ ಕನ್ನಡದಲ್ಲಿ ಅನುವಾದ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ರಿ. ನೆಕ್ಸ್ಟ್,
ಹಿಸ್ಟ್ರಿ ಹ್ಯಾಸ್ ರಿಪೀಟೆಡ್ಲಿ ಶೋನ್. ಏನಿದ್ರ ಅರ್ಥ? ಇತಿಹಾಸ ಪದೇ ಪದೇ ತೋರಿಸಿದೆ, ಮರುಕಳಿಸಿದೆ ಅಲ್ಲ, ತೋರಿಸಿದೆ. ಹಿಸ್ಟ್ರಿ ಇಟ್ಟಿದು, ಅದಕ್ಕೋಸ್ಕರ ಹ್ಯಾಸ್ ಬಂದಿದೆ. ರಿಪೀಟೆಡ್ಲಿ, ರಿಪೀಟ್ ಅಂದ್ರೆ ಪದೇ ಪದೇ, ರಿಪೀಟೆಡ್ಲಿ ಶೋನ್, ಶೋ ಅಂದ್ರೆ ತೋರಿಸು, ಶೋನ್ ಅಂದ್ರೆ ತೋರಿಸಿದೆ, ಪಾಸ್ಟ್ ಪಾರ್ಟಿಸಿಪಲ್. ನೆಕ್ಸ್ಟ್ ಶೋನ್ ಅಸ್, ಅಸ್ ಅಂದ್ರೆ ನಮಗೆ, ಅಸ್ ಅಸ್. ದ್ಯಾಟ್ ಅಂದ್ರೆ ಅದನ್ನ, ಏನನ್ನ? ದ ಪಾಲಿಟಿಕ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಅಂಡ್ ದ ಫೋರ್ಸಸ್ ಆಫ್ ನೇಚರ್ ರೇರ್ಲಿ ಅಲೈನ್. ಅರ್ಥ ಆಯ್ತಾ? ಸೊ ನಮಗೆ ಏನ್ ತೋರಿಸಿದೆ ಇತಿಹಾಸ ಅಂತ ಅಂದ್ರೆ ದ್ಯಾಟ್ ಅಂದ್ರೆ ಇದು, ಇದೇನಿದೆ ನೋಡೋಣ ಈಗ. ದ ಪಾಲಿಟಿಕ್ಸ್ ಆಫ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಯ ರಾಜಕೀಯ, ಮತ್ತು ದ ಫೋರ್ಸಸ್ ಆಫ್ ನೇಚರ್, ಈ ನಿಸರ್ಗದ ಒತ್ತಡಗಳು ಅಥವಾ ಬಲಗಳು, ರೇರ್ಲಿ ಅಲೈನ್. ರೇರ್ ಅಂದ್ರೆ ಏನು? ವಿರಳವಾಗಿ, ಅತ್ಯಂತ ಕಡಿಮೆಯಾಗಿ, ವಿರಳವಾಗಿ. ಅಲೈನ್, ಅಲೈನ್ಮೆಂಟ್ ಅಂದ್ರೆ ಹೊಂದಾಣಿಕೆ ಆಗೋದು. ಸೊ ನಮ್ಮಲ್ಲಿ ಇತಿಹಾಸ ಏನ್ ತೋರಿಸಿದೆ ಅಂದ್ರೆ, ನಮ್ಮಲ್ಲಿ ಈ ವಾತಾವರಣ ಬದಲಾವಣೆಯ ರಾಜಕಾರಣ ಮತ್ತೆ ನಿಸರ್ಗ ಒಂದಕ್ಕೊಂದು ಹೊಂದಾಣಿಕೆ ಆಗೋದಿಲ್ಲ ಅಂತ ನಮ್ಗೆ ಇತಿಹಾಸ ತೋರಿಸ್ಕೊಂಡು ಬರ್ತಾ ಇದೆ. ಸೊ ಒಂದೇ ಲೈನ್ ಅಲ್ಲಿ ಏನ್ ಹೇಳಿದ್ರು ಅವರು, ನಮ್ಮ ಈ ಬಾಕುದಲ್ಲಿ ಒಂದು ಮೀಟಿಂಗ್ ನಡೆದಿತ್ತು ಪರಿಸರದ ಬಗ್ಗೆ, COP29 ಅಂತ ಕರೆದಿದ್ರು. ಅಲ್ಲಿ ಹೊಂದಾಣಿಕೆಗೆ ಬಂದಿಲ್ಲ, ಅಲ್ಲಿ ಮಾತುಕತೆಗಳು. ಸೊ ಹಾಗಾಗಿ ಏನಾಗಿದೆ, ಸೊ ಅದು ನಮ್ಗೇನು ಹೊಸದಲ್ಲ ಅಂತ ಹೇಳ್ತಾ ಇದ್ರೆ. ಎರಡನೇದ್ರಲ್ಲಿ ಈ ರಾಜಕೀಯ ಬೇರೆನೆ ಇರುತ್ತೆ, ನಿಸರ್ಗನೇ ಬೇರೆ ಇರುತ್ತೆ, ಇತಿಹಾಸದಿಂದ ನಾವು ಅದನ್ನ ಕಲಿತಾ ಬರ್ತಾನೆ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಆಡಿಂಗ್ ಟು ದಿಸ್, ಇದಕ್ಕೆ ಸೇರಿಸೋದು, ಇದನ್ನಕ್ಕೆ ಮತ್ತೆ ಸೇರಿಸಿ, ಚಾಲೆಂಜ್ ಈಸ್ ದ ಅಬ್ಸೆನ್ಸ್ ಆಫ್ ಯುನಿಫೈಡ್ ಗ್ಲೋಬಲ್ ಅಥಾರಿಟಿ ಟು ಅಡ್ರೆಸ್ ದ ಅರ್ಜೆನ್ಸಿ ಆಫ್ ದ ಇಶ್ಯೂ. ನೋಡ್ರಿ, ಒಂದೊಂದು ಒಡೆದೊಡ್ದು ಓದೋಣ. ಅಡಿಂಗ್ ಟು ದಿಸ್, ಇದಕ್ಕೆ ನಾವು ಮತ್ತೆ ಸೇರಿಸೋದಾದ್ರೆ ಏನನ್ನ ಸೇರಿಸೋದು? ಚಾಲೆಂಜ್ ಈಸ್, ಮತ್ತೆ ನಮಗೆ ಸವಾಲ್ ಏನಿದೆ ಅಂತ ಅಂದ್ರೆ, ದ ಅಬ್ಸೆನ್ಸ್ ಆಫ್, ಅಬ್ಸೆನ್ಸ್ ಅಂದ್ರೆ ಕೊರತೆ ಅಥವಾ ಇಲ್ಲದೆ ಇರೋದು. ಈಗ ನೀವು ಬಂದಿಲ್ಲ ಅಂದ್ರೆ ಅಬ್ಸೆಂಟ್ ಅಂತೀವಲ್ವಾ, ಹಾಗೆ. ದ ಅಬ್ಸೆನ್ಸ್ ಆಫ್, ಯಾವುದರ ಅಬ್ಸೆನ್ಸ್ ಇದೆ? ಆಫ್ ಅ ಯುನಿಫೈಡ್ ಅಂದ್ರೆ ಒಗ್ಗೂಡಿರುವಂತಹ, ಗ್ಲೋಬಲ್ ಅಥಾರಿಟಿ, ಜಾಗತಿಕ ಪ್ರಾಧಿಕಾರ, ಜಾಗತಿಕ ಸಂಘಟನೆ. ಯಾವುದಕ್ಕೆ? ಟು ಅಡ್ರೆಸ್ ದ ಅರ್ಜೆನ್ಸಿ ಆಫ್ ದ ಇಶ್ಯೂ, ಅಂದ್ರೆ ಈ ಸಮಸ್ಯೆಯ ಅರ್ಜೆನ್ಸಿಯನ್ನ ಅಡ್ರೆಸ್ ಮಾಡುವಂಥದ್ದು. ಅಡ್ರೆಸ್ ಅಂದ್ರೆ ಪರಿಹರಿಸೋದು ಅಥವಾ ಅದನ್ನ ಬಗ್ಗೆ ಹೇಳುವಂಥದ್ದು. ಅರ್ಥ ಆಯ್ತಾ? ಸೊ ಅದನ್ನ ಹೇಳ್ತಾ ಇದ್ದಾರೆ ಅವರಿಲ್ಲಿ. ನೆಕ್ಸ್ಟ್, ದೇರ್ ಈಸ್ ನೋ ವರ್ಲ್ಡ್ ಗವರ್ಮೆಂಟ್ ಆರ್ ಸ್ಟೇಟ್ ಟು ಆಕ್ಟ್ ಆನ್ ಬಿಹಾಫ್ ಆಫ್ ದ ಪ್ಲಾನೆಟ್. ನೋಡಿ ಎಷ್ಟು ಚೆನ್ನಾಗಿದೆ ಲೈನ್ ಅದು. ಅಂದ್ರೆ ನಮ್ಮ ಪ್ಲಾನೆಟ್ ಏನಿದೆಯಲ್ಲ, ಪ್ಲಾನೆಟ್ ಅಂದ್ರೆ ಗ್ರಹ, ಭೂಮಿ ಅಲ್ಲ, ಗ್ರಹ. ಓಕೆ, ನಮ್ಮ ಪ್ಲಾನೆಟ್ಗೆ ದೇರ್ ಇಸ್ ನೋ ವರ್ಲ್ಡ್ ಗವರ್ಮೆಂಟ್. ಇಂಡಿಯನ್ ಗವರ್ಮೆಂಟ್ ಇದೆ, ಅಮೆರಿಕನ್ ಗವರ್ಮೆಂಟ್ ಇದೆ, ವರ್ಲ್ಡ್ ಗವರ್ಮೆಂಟ್ ಇಲ್ಲ. ಆರ್ ಸ್ಟೇಟ್, ಯಾವುದೇ ಒಂದು ರಾಜ್ಯ ಅಂತ ಇಲ್ಲ ಜಗತ್ನಲ್ಲಿ. ಟು ಆಕ್ಟ್ ಆನ್ ಬಿಹಾಫ್ ಆಫ್ ಪ್ಲಾನೆಟ್. ಬಿಹಾಫ್, ಆನ್ ಬಿಹಾಫ್ ಆಫ್ ಅಂದ್ರೆ ಪರವಾಗಿ. ಓಕೆ, ಪ್ರತಿಯೊಂದು ಪದ ಬರ್ಕೊಳ್ಬೇಕು ನೀವು ಫಸ್ಟ್ ಟೈಮ್. ಈ ನಮ್ಮ ಭೂಮಿಯ ಪರವಾಗಿ ಮಾತಾಡೋಕೆ ಅಲ್ಲಿ ಯಾವುದೇ ರೀತಿಯ, ಅಥವಾ ಮಾತಾಡೋದಲ್ಲ, ಕ್ರಮ ಕೈಗೊಳ್ಳಕ್ಕೆ ಯಾವುದೇ ರೀತಿಯ ಅದು ಪ್ರಾಧಿಕಾರ ಇಲ್ಲ ಅಥವಾ ಗೌರ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಪೌಂಡಿಂಗ್ ದಿಸ್ ಚಾಲೆಂಜ್, ನೋಡಿ ಇಲ್ಲಿ ಆಡಿಂಗ್ ಅಂತ ಯೂಸ್ ಮಾಡಿದ್ರು ಸೇರಿಸಿದ್ರಲ್ಲಿ, ಮತ್ತೆ ಇದನ್ನ ಕಂಪೌಂಡಿಂಗ್ ಅಂತ. ಕಂಪೌಂಡಿಂಗ್ ಅಂದ್ರೆ ಏನು? ಇಲ್ಲೂ ಕೂಡ ಆಡ್ ಮಾಡೋದು. ಸೇಮ್ ಪದ ಬಳಸಿಲ್ಲ ಅವರು, ಆಡಿಂಗ್ ಅನ್ಲಿಲ್ಲ, ಆಡಿಂಗ್ ಅನ್ಲಿಲ್ಲ, ಕಂಪೌಂಡಿಂಗ್ ಅಂದ್ರೆ ಒಂದ್ ಕಡೆ ಆಡಿಂಗ್ ಅಂದ್ರು. ಸೊ ಕಂಪೌಂಡಿಂಗ್ ದಿಸ್ ಚಾಲೆಂಜ್, ಇದು ಚಾಲೆಂಜ್ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈಸ್ ದ ಲ್ಯಾಕ್ ಆಫ್ ಯೂನಿವರ್ಸಲ್ ಮೆಟ್ರಿಕ್ ಸಿಸ್ಟಮ್ ಕೇಪಬಲ್ ಆಫ್ ರೀಕನ್ಸಿಲಿಂಗ್ ದ ಡೈವರ್ಸ್ ಪೊಲಿಟಿಕಲ್, ಎಕನಾಮಿಕ್ ಅಂಡ್ ಸೋಷಿಯಲ್ ಇಂಟ್ರೆಸ್ಟ್ ಆಫ್ ನೇಷನ್ ಸ್ಟೇಟ್ಸ್. ಹೇಳ್ರಿ, ಇದ್ರಲ್ಲಿ ಪದಗಳು ಹುಡುಕ್ರಿ. ಮೆಟ್ರಿಕ್ ಸಿಸ್ಟಮ್ ಕೇಪಬಲ್ ಆಫ್ ರೀಕನ್ಸೀಲಿಂಗ್ ಅಂದ್ರೆ ಹುಡುಕ್ರಿ. ಮೆಟ್ರಿಕ್ ಸಿಸ್ಟಮ್ ಅಂದ್ರೆ ಹೊಡಿರಿ ನೋಡೋಣ. ಆಮೇಲೆ ರೀಕನ್ಸೀಲಿಂಗ್ ಅಂದ್ರೆ ಏನು ಹುಡುಕ್ರಿ. ಕಂಪೌಂಡಿಂಗ್ ದಿಸ್ ಚಾಲೆಂಜ್, ಈ ಚಾಲೆಂಜ್ ಅನ್ನ ಸೇರಿಸೋದ್ರ ಜೊತೆ, ಈಸ್ ದ ಲ್ಯಾಕ್ ಆಫ್ ಯೂನಿವರ್ಸಲ್ ಮೆಟ್ರಿಕ್ ಸಿಸ್ಟಮ್ ಕೇಪಬಲ್ ಆಫ್ ರೀಕನ್ಸಿಲಿಂಗ್ ದ ಡೈವರ್ಸ್ ಪೊಲಿಟಿಕಲ್, ಎಕನಾಮಿಕಲ್ ಅಂಡ್ ಸೋಷಿಯಲ್ ಇಂಟ್ರೆಸ್ಟ್ ಆಫ್ ನೇಷನ್ ಅಂಡ್ ಸ್ಟೇಟ್ಸ್. ಅಂದ್ರೆ ಈ ಪಾಲಿಟಿಕಲ್, ರಾಜಕೀಯ, ಆರ್ಥಿಕ ಮತ್ತು ಸೋಷಿಯಲ್ ಇಂಟ್ರೆಸ್ಟ್ಗಳನ್ನ ರೀಕನ್ಸೀಲಿಂಗ್ ಮಾಡೋರು, ಪರಿಹರಿಸೋರು ಇಲ್ಲ ಆಗಿದ್ದಾರೆ. ಯೂನಿವರ್ಸಲ್ ಮೆಟ್ರಿಕ್ ಸಿಸ್ಟಮ್ ಅನ್ನೋದಿಲ್ಲ. ಸೊ ಇಲ್ಲಿ ಮೆಟ್ರಿಕ್ ಸಿಸ್ಟಮ್ ಅಂದ್ರೆ ದತ್ತಾಂಶ ಪದ್ಧತಿ ಅಂತ ಅಲ್ಲ, ಒಂದು ಸಿಸ್ಟಮ್ ಇಲ್ಲ ಆಗಿದೆ. ಈ ಸಮಸ್ಯೆನ, ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದಾರೆ ಹೇಳ್ರಿ ಅವರು? ಕ್ಲೈಮೇಟ್ ಚೇಂಜ್. COP ಅದ್ರ ಬಗ್ಗೆ ನಡೀತದು ಅಲ್ವಾ? ಸೊ ಈ ತರ ಪ್ರತಿಯೊಂದು ವರ್ಡ್ ಟು ವರ್ಡ್ ಅರ್ಥ ಮಾಡ್ಕೊಡ್ರಿ ಅಂತ ಅಲ್ಲ, ಮೊದಲು ಬೇಸಿಕ್ ಸಾರಾಂಶ ತಕ್ಕೊಡ್ರಿ, ಬರ್ತಾ ಬರ್ತಾ ಆಳವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಿ. ವೈಲ್ ದ ಜೂರಿ ಈಸ್ ಸ್ಟಿಲ್
out on whether COP was a disappointment, failure, or disaster. Critics have often pointed out that business as usual does not work. ನೋಡ್ರಿ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಏನ್ ಹೇಳ್ತಾ ಇದಾರೆ, ಫೈಲ್ ದ ಜೂರಿ ಅಂದ್ರೆ ಯಾರು, ಜೂರಿ ಜಡ್ಜಸ್ ಇರ್ತಾರಲ್ಲ ಅವರು, ಈಸ್ ಸ್ಟಿಲ್ ಔಟ್ ಆನ್ ವೆದರ್ COP29 ವಾಸ್ ಅ ಡಿಸಪಾಯಿಂಟ್ಮೆಂಟ್, ಫೇಲ್ಯೂರ್ ಆರ್ ಡಿಸಾಸ್ಟರ್. ಕಾಮಾಗಿ ಕೊಟ್ಟಿದ್ದಾರೆ ಇಲ್ಲಿ, ನಿಲ್ಸೋಣ. ಏನಂತ ಅಂದ್ರೆ ಈ ಎಲ್ಲ ಮೀಟಿಂಗ್ ನಡೀತಲ್ಲ, ಈ ಮೀಟಿಂಗ್ ಅನ್ನುವಂಥದ್ದು ವೈಲ್ ಜೂರಿ ಈಸ್ ಸ್ಟಿಲ್ ಔಟ್ ಆನ್ ವೆದರ್ COP29 ವಾಸ್ ಇದೊಂದು ಡಿಸಪಾಯಿಂಟ್ಮೆಂಟಾ ಅಥವಾ ಇದೊಂದು ಫೇಲ್ಯೂರ್, ಇದೊಂದು ಸೋಲ ಅಥವಾ ಇದೊಂದು ಡಿಸಾಸ್ಟರ್ ವಿಪತ್ತ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅದರ ನಡುವೆ ಕ್ರಿಟಿಕ್ಸ್ ಅಂದ್ರೆ ವಿಮರ್ಶಾಕಾರರು, ಹ್ಯಾವ್ ಆಫನ್ ಪಾಯಿಂಟೆಡ್ ಔಟ್, ಅವ್ರೇನು ಎತ್ತಿ ತೋರಿಸ್ತಾ ಇದ್ದಾರೆ, ಪಾಯಿಂಟ್ ಔಟ್ ಅಂದ್ರೆ ಎತ್ತಿ ತೋರಿಸು, ಪಾಯಿಂಟ್ ಔಟ್ ದ್ಯಾಟ್ ಬಿಸಿನೆಸ್ ಆಸ್ ಯೂಸುವಲ್ ಡಸ್ ನಾಟ್ ವರ್ಕ್. ಏನಿದ್ರ ಅರ್ಥ, ಸರ್ಕಾರದವ್ರು ಏನ್ ಮೀಟಿಂಗ್ ಕೊಡ್ತಾರೆ, ನೀವು ಬರೀ ಬಿಸ್ನೆಸ್ ಮಾಡ್ತಾ ಇರಿ, ಬಂದ್ ಮಾತುಕತೆ ಮಾತಾಡ್ಕೊಂಡು ಹೋಗ್ತಾ ಇದೀರಿ, ಇಟ್ ಡಸ್ ನಾಟ್ ವರ್ಕ್, ಇದು ಕೆಲಸ ಆಗಲ್ಲ ಅಂತ ಹೇಳ್ತಾ ಇದಾರೆ. ನೆಕ್ಸ್ಟ್, ಆಸ್ ಬ್ರೆಜಿಲ್ ಪ್ರಿಪೇರ್ಸ್ ಟು ಹೋಸ್ಟ್ COP30, ಏನಿದ್ರ ಅರ್ಥ, COP29 ಬಾಕುದಲ್ಲಾಗಿದೆ, ಹಾಗೇನೆ COP30 ಬ್ರೆಜಿಲ್ನವರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಯಾವ್ದಕ್ಕೆ, ಹೋಸ್ಟ್ ಅಂದ್ರೆ ಏನು, ಅಲ್ಲಿ ನಡ್ಸೋಕೆ, ಆತಿಥ್ಯ ವಹಿಸೋಕೆ. ಇನ್ ಬೆಲೆಮ್ ನೆಕ್ಸ್ಟ್ ಇಯರ್ ಬೆಲೆಮ್ ನಲ್ಲಿ ನಡೆಸೋಕೆ ಬ್ರೆಜಿಲ್ನವ್ರು ಪ್ರಿಪೇರ್ ಆಗ್ತಾ ಇರುವಾಗ, ಹಿಯರ್ ಈಸ್ ಅನ್ ಅಲ್ಟರ್ನೇಟಿವ್, ಇಲ್ಲೊಂದು ಅಲ್ಟರ್ನೇಟಿವ್ ಅನ್ನೋಕೆ ಏನಂತೀವಿ ನಾವು, ಪರ್ಯಾಯ ಇದೆ. ಏನು, ಅಲ್ಟರ್ನೇಟಿವ್ ಸಜೆಷನ್ ಆನ್ ದ ಕಾನ್ಸೆಪ್ಟ್ ಆಫ್ ರೆಪ್ರೆಸೆಂಟೇಷನ್ ಫಾರ್ ದೆಮ್. ಅವ್ರಿಗೊಂದು ಇಲ್ಲಿ ಪರ್ಯಾಯ ವ್ಯವಸ್ಥೆಯು ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಓವರ್ ಆಲ್ ಆಗಿ ನೋಡಿದಾಗ, ಈ ಪ್ಯಾರಾಗ್ರಾಫ್ ಓವರ್ ಆಲ್ ಆಗಿ ನೋಡಿದಾಗ, ಇದನ್ನ ಸ್ಟಡಿ ಮಾಡೋಕೆ ನಮಗೊಂದು 20 ನಿಮಿಷ ತಗೊಳ್ತಿ ಇಲ್ಲೇ ಅಲ್ವಾ, ಬಟ್ ನೀವು ಸ್ಟಡಿ ಮಾಡುವಾಗ 10 ರಿಂದ 15 ನಿಮಿಷ ತಗೊಳುತ್ತೆ. ಡೈಲಿ ಒಂದು ಪ್ಯಾರಾಗ್ರಾಫ್ ಸ್ಟಡಿ ಮಾಡ್ರಿ 15 ದಿನ. ಓಕೆ, ಬರ್ತಾ 15 ನಿಮಿಷದಲ್ಲಿ ಒಂದು ಆರ್ಟಿಕಲ್ ಓದೋಕೆ ಸ್ಟಾರ್ಟ್ ಮಾಡ್ತೀರಿ. 2-3 ತಿಂಗಳಿಗೆ ಇಡೀ ನ್ಯೂಸ್ ಪೇಪರ್ ಅರ್ಧ ಗಂಟೆಲಿ ಓದೋಕೆ ಸ್ಟಾರ್ಟ್ ಮಾಡ್ತೀರಿ, ಇಂಪಾರ್ಟೆಂಟ್ ಆರ್ಟಿಕಲ್ಸ್. ಸರಿ, ಇದೊಂದು ಪ್ಯಾರಾ ನೋಡಿದ್ವಿ. ಸೊ ಓವರ್ ಆಲ್ ಏನಿದ್ರೆ ಅರ್ಥ ಇತ್ತು, ಬಾಕುದಲ್ಲಿ COP29 ಮೀಟಿಂಗ್ ನಡೀತು, ಬಟ್ ಅದರಲ್ಲಿ ಬಂದಂತ ಯಾವುದೇ ರೀತಿಯ ಫಲಿತಾಂಶಗಳು ಪರಿಸರಕ್ಕೆ ಅನುಕೂಲವಾಗಿಲ್ಲ. ನೆಕ್ಸ್ಟ್ ಬ್ರೆಜಿಲ್ನಲ್ಲಿ ನಡೆಯೋದಿದೆ. ಈ ತರ ಇದ್ರೆ ಕೆಲಸ ಆಗಲ್ಲ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ, ವಿಮರ್ಶಕರು ಹೇಳ್ತಾ ಇದಾರೆ ಅಂತ ಇದೆ. ಇಷ್ಟೇ, ಮತ್ತೇನ್ ಅಂಶ ಇಲ್ಲ. ಸೊ ಉಳಿದಿರೋ ಪ್ಯಾರಾಗ್ರಾಫ್ ನಾನೇನ್ ಮಾಡಿಲ್ಲ. ನೆಕ್ಸ್ಟ್ ಮತ್ತೊಂದು ಆರ್ಟಿಕಲ್ ನೋಡೋಣ. ಮತ್ತೆ ಬೇರೆದ್ ನೋಡಿದಾಗ ಯಾವ ತರ ಇರುತ್ತೆ, ಇದು ಮತ್ತೊಂದು ಆರ್ಟಿಕಲ್ದು. ಈ ಪ್ಯಾರಾಗ್ರಾಫ್ ನಲ್ಲಿ ನೋಡೋಣ ಏನಿದೆ. ಫಿನಾನ್ಸಿಂಗ್ ನೀಡ್ಸ್ ಆಫ್ ದ ಡೆವಲಪಿಂಗ್ ವರ್ಲ್ಡ್, ಇದು ಹೆಡ್ಡಿಂಗ್. ಇದು ಫಿನಾನ್ಸಿಂಗ್ ನೀಡ್ಸ್ ಆಫ್ ದ ಡೆವಲಪಿಂಗ್ ವರ್ಲ್ಡ್, ಏನಿದ್ರ ಅರ್ಥ, ಡೆವಲಪಿಂಗ್ ವರ್ಲ್ಡ್, ಡೆವಲಪಿಂಗ್ ಜಗತ್ತೇನಿದೆಯಲ್ಲ, ಅಭಿವೃದ್ಧಿಶೀಲ ಜಗತ್ತು, ಅದರ ನೀಡ್ಸ್, ಅದರ ಬೇಡಿಕೆಗಳಿಗೆ ಹಣಕಾಸನ್ನ ಒದಗಿಸೋದು ಅಂತ ಅರ್ಥ. ಫಿನಾನ್ಸಿಂಗ್, ಹಣಕಾಸು ಕೊಡೋದು. ನೋಡೋಣ ಏನಿದೆ. ಫಿನಾನ್ಸ್ ಈಸ್ ಅ ಕ್ರಿಟಿಕಲ್ ಕಾಂಪೋನೆಂಟ್, ಏನದರ ಅರ್ಥ, ಹಣಕಾಸು ಅನ್ನೋದು ಅತ್ಯಂತ ಮುಖ್ಯವಾದಂತಹ ಅಂಶ ಆಗುತ್ತೆ. ಇನ್ ಎಕ್ಸಲರೇಟಿಂಗ್ ದ ಅಡಾಪ್ಷನ್ ಆಫ್ ಕ್ಲೀನರ್ ಅಲ್ಟರ್ನೇಟಿವ್ಸ್, ಇದು ಕೂಡ ಪರಿಸರದ ಬಗ್ಗೆ ನಡೀತಾ ಇದೆ. ಕ್ಲೀನರ್ ಅಲ್ಟರ್ನೇಟಿವ್ಸ್ ಅಂದ್ರೆ ಏನು, ಕ್ಲೀನರ್ ಅಲ್ಟರ್ನೇಟಿವ್ಸ್ ಅಂದ್ರೆ ಇಲ್ಲಿ ಪರಿಸರದ ಮಾಲಿನ್ಯ ವಾಹನಗಳನ್ನ ಬಿಟ್ಟು ಪರಿಸರಕ್ಕೆ ಅನುಕೂಲವಾಗುವಂತ ವಾಹನ, ಉದಾಹರಣೆಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅನ್ನ. ಸಿ ಫಿನಾನ್ಸ್ ಈಸ್ ಅ ಕ್ರಿಟಿಕಲ್ ಕಾಂಪೋನೆಂಟ್ ಇನ್ ಎಕ್ಸಲರೇಟಿಂಗ್ ದ ಅಡಾಪ್ಷನ್ ಅಂತ ಅಂದ್ರೆ ಅಳವಡಿಸ್ಕೊಳ್ಳೋದು, ಆಫ್ ಕ್ಲೀನರ್ ಅಲ್ಟರ್ನೇಟಿವ್ಸ್, ಸ್ವಚ್ಛವಾದಂತಹ ಪರ್ಯಾಯ ವ್ಯವಸ್ಥೆಗಳನ್ನ ಅಳವಡಿಸ್ಕೊಳ್ಬೇಕು. ನಮ್ಗೆ ಏನ್ ಬೇಕಾಗತ್ತೆ, ಹಣಕಾಸು ಬೇಕಾಗುತ್ತೆ. ಈಗ ಸೋಲಾರ್ ಎಲ್ರು ಕೊಂಡ್ಸೋಕಾಗತ್ತಾ, ಎಲ್ರು ಎಲೆಕ್ಟ್ರಿಕಲ್ ವಾಹನಗಳನ್ನ ತಗೊಳಕಾಗತ್ತೆ, ಯಾಕಂದ್ರೆ ಕಾಸ್ಟ್ಲಿ ಇರುತ್ತಲ್ವಾ ಅದು. ಸೊ ಅದಕ್ಕೋಸ್ಕರ ಮೊದಲು ಆ ಫ್ಯಾಕ್ಟ್ರಿಗಳನ್ನ ಸೆಟಪ್ ಮಾಡೋಕೆ ಎಷ್ಟೋ ದುಡ್ಡು ಬೇಕಾಗತ್ತೆ. ಹಾಗಾಗಿ ಅದೊಂದು ಏನು, ಹಣಕಾಸು ತುಂಬಾ ಮುಖ್ಯವಾದ ಅಂಶ ಆಗುತ್ತೆ, ಎಸ್ಪೆಷಲಿ ಇನ್ ಡೆವಲಪಿಂಗ್ ಕಂಟ್ರೀಸ್, ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಲ್ಲಿ ಮುಖ್ಯವಾಗುತ್ತೆ. ಫೈಲ್ ಅಂದ್ರೆ ಇದರ ನಡುವೆ, ಸಮ್ ಆಫ್ ದ ರಿನ್ಯೂವೇಬಲ್ ಟೆಕ್ನಾಲಜೀಸ್ ಪೇ ಆಫ್ ಇನ್ ದ ಲಾಂಗ್ ರನ್ ಡ್ಯೂ ಟು ಲೋವರ್ ಫ್ಯೂಯಲ್ and operational costs. The upfront cost of some of these technologies are much higher than the current options, requiring government support to ensure affordability at the consumer end. ಎಷ್ಟು ದೊಡ್ಡದಿದೆ ನೋಡಿ ಇದು ವಾಕ್ಯ, ದೊಡ್ಡದು ಓದ್ಬೇಕು ಇದನ್ನ. ನೋಡೋಣ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ. While some of the renewable technologies,
ಇದರ ನಡುವೆ ಸಮ್ ಆಫ್ ದ ರಿನ್ಯೂವೇಬಲ್ ಟೆಕ್ನಾಲಜೀಸ್ ಅಂದ್ರೆ ನವೀಕರಿಸಬಹುದಾದಂತ ಟೆಕ್ನಾಲಜಿಗಳು ಪೇ ಆಫ್ ಅಂದ್ರೆ ಕೊಡುತ್ತವೆ ಅಂತ ಅರ್ಥ. ಪೇ ಆಫ್ ಇನ್ ದ ಲಾಂಗ್ ರನ್, ದೀರ್ಘಕಾಲ ನಾವು ಯೂಸ್ ಮಾಡಿದಾಗ ಪೇ ಆಫ್ ನಮ್ಗೆ ಅನುಕೂಲ ಆಗುತ್ತೆ ಅಂತ ಅರ್ಥ. ಅದು ಡ್ಯೂ ಟು ಯಾವ ಕಾರಣಕ್ಕೆ? ಲೋವರ್ ಫ್ಯೂಯಲ್ ಅಂಡ್ ಆಪರೇಷನಲ್ ಕಾಸ್ಟ್. ಎಲೆಕ್ಟ್ರಿಕಲ್ ವಾಹನಗಳಿಗೆ ಫ್ಯೂಯಲ್ ಜಾಸ್ತಿ ಬೇಕಾಗಲ್ಲ, ಆಪರೇಷನಲ್ ಕಾಸ್ಟ್ ಕೂಡ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ದ ಅಪ್ ಫ್ರಂಟ್ ಕಾಸ್ಟ್ ಆಫ್ ಸಮ್ ಆಫ್ ದೀಸ್ ಟೆಕ್ನಾಲಜೀಸ್ ಆರ್ ಮಚ್ ಹೈಯರ್. ಅಪ್ ಫ್ರಂಟ್ ಕಾಸ್ಟ್ ಅಂತ ಅಂದ್ರೆ ಇಲ್ಲಿ ಆರಂಭದ ಖರ್ಚು, ಓಕೆ, ದ್ಯಾನ್ ದ ಕರೆಂಟ್ ಆಪ್ಷನ್ಸ್ ಅಂದ್ರೆ ಯಾವುದು? ಎಲೆಕ್ಟ್ರಿಕಲ್ ಬದಲಾಗಿ ಯಾವ್ದಿದೆ ಕರೆಂಟ್ ಆಪ್ಷನ್? ನಮಗೆ ಡೀಸೆಲ್ ಮತ್ತು ಪೆಟ್ರೋಲ್. ಓಕೆ, ಸೊ ಕರೆಂಟ್ ಆಪ್ಷನ್ಗಳಿಗಿಂತ ಈಗ ಇರುವಂತ ಎಲೆಕ್ಟ್ರಿಕಲ್ ವಾಹನಗಳ ಅಪ್ ಫ್ರಂಟ್ ಕಾಸ್ಟ್, ಈಗ ಬಿಗಿನಿಂಗ್ ನಲ್ಲಿ ನೀವು ಬರೀಬಹುದು ಅಪ್ ಫ್ರಂಟ್ ಕಾಸ್ಟ್ ಅಂದ್ರೆ ಕೊಡುತ್ತೆ ನಿಮ್ಗದು ಶಬ್ದಕೋಶದಲ್ಲಿ, ಅಥವಾ ಅಪ್ ಫ್ರಂಟ್ ಅಂದ್ರೆ ಬರುತ್ತೆ. ಆರಂಭದಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಅದಕ್ಕೆ. ಸೊ ಇಟ್ ರಿಕ್ವೈರಿಂಗ್, ಏನ್ ಬಯಸುತ್ತದೆ? ರಿಕ್ವೈರ್ ಅಂದ್ರೆ ಏನು? ಬೇಡು ಅಥವಾ ಬಯಸುತ್ತದೆ. ಗೌರ್ಮೆಂಟ್ ಸಪೋರ್ಟ್, ಸರ್ಕಾರದ ಬೆಂಬಲವನ್ನ. ಟು ಎನ್ಶೂರ್ ಅಂತ ಅಂದ್ರೆ ಖಚಿತಪಡಿಸಲು. ಅಫೋರ್ಡಬಿಲಿಟಿ ಅಂದ್ರೆ ಕೈಗೆ ನಿಲುಕಬಹುದಾದಂತಹ ಬೆಲೆ ಅಥವಾ ಕಡಿಮೆ ಬೆಲೆ. ಆಟ್ ದ ಕನ್ಸ್ಯೂಮರ್ ಎಂಡ್, ಗ್ರಾಹಕರ ಬಳಕೆ ಅಂತ ಬಂದಾಗ ಸರ್ಕಾರ ಇದಕ್ಕೆ ಸ್ವಲ್ಪ ಸಹಾಯ ಮಾಡಿದಾಗ ಅದು ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಇಷ್ಟೇ, ಇಲ್ಲಿ ನೋಡಿದಾಗ ಈ ಎಲೆಕ್ಟ್ರಿಕಲ್ ವಾಹನಗಳು ಅಥವಾ ನವೀಕರಿಸಬಹುದಾದಂತ ಇಂಧನದ ವಾಹನಗಳು ದೀರ್ಘಕಾಲ ಬಳಕೆ ಮಾಡಿದಾಗ ನಮಗೆ ಖರ್ಚು ಕಡಿಮೆ ಆಗುತ್ತೆ, ಹೌದು. ಬಟ್ ಆರಂಭದ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ. ಹಾಗಾಗಿ ಸರ್ಕಾರ ಸ್ವಲ್ಪ ಏನಾದ್ರು ಸಬ್ಸಿಡಿಗಳನ್ನ ಕೊಟ್ರೆ ಆರಂಭದಲ್ಲಿ ಬಳಕೆದಾರರಿಗೆ ಅನುಕೂಲ ಆಗುತ್ತೆ ಅಂತ ಈ ಲೈನ್ ಅಲ್ಲಿ ಹೇಳಿದ್ರು. ನೆಕ್ಸ್ಟ್ ಲೈನ್ ನೋಡೋಣ. ಅದರ್ ಗ್ರೀನ್ ಟೆಕ್ನಾಲಜೀಸ್, ಇನ್ನು ಬೇರೆ ಹಸಿರು ತಂತ್ರಜ್ಞಾನಗಳು. ಮೇ ಅಂದ್ರೆ ಏನು? ಬಹುಶಃ. ಸ್ಟಿಲ್ ಇನ್ನೂ ಕೂಡ. ಬಿ ಎವಾಲ್ವಿಂಗ್, ಇನ್ನೂ ಏನಾಗ್ತಾ ಇವೆ? ವಿಕಾಸಗೊಳ್ತಾ ಇವೆ. ಎವಲ್ಯೂಷನ್. ಅಂಡ್ ಮತ್ತು ಆರ್ ಅಸೋಸಿಯೇಟೆಡ್ ವಿತ್ ರಿಸ್ಕ್ ಆಫ್ ಫೇಲ್ಯೂರ್. ಇನ್ನೂ ಕೆಲವೊಂದು ಹಸಿರು ತಂತ್ರಜ್ಞಾನಗಳು ಈಗ ವಿಕಾಸ ಆಗ್ತಾ ಇದೆ, ಆದ್ರೆ ಅಲ್ಲೊಂದು ರಿಸ್ಕ್ ಕೂಡ ಇದೆ. ಏನ್ ರಿಸ್ಕ್? ಫೇಲ್ ಕೂಡ ಆಗಬಹುದು, ಯಶಸ್ವಿ ಆಗ್ತೀವಿ ಅಂತ ಗ್ಯಾರಂಟಿ ಇಲ್ಲ. ದ್ಯಾಟ್ ಫ್ರಂಟ್ ರನ್ನರ್ಸ್ ಮೇ ನೀಡ್ ಟು ಬೇರ್ ಅಂದ್ರೆ ಏನು? ಬೇರ್ ಅಂದ್ರೆ ಏನದು? ನಿಭಾಯಿಸು ಅಥವಾ ಹೊಣೆ ಅಲ್ವಾ? ಅಂದ್ರೆ ದ್ಯಾಟ್ ಫ್ರಂಟ್ ರನ್ನರ್ಸ್ ಅಂದ್ರೆ ಯಾರಿಲ್ಲಿ? ಆ ಹಸಿರು ತಂತ್ರಜ್ಞಾನ ಯಾರು ಡೆವಲಪ್ ಮಾಡ್ತಾ ಇದಾರಲ್ಲ ಅವರು ಮುಂದಿನ ದಿನದಲ್ಲಿ ಬಹುಶಃ ನೀಡ್ ಟು ಬೇರ್, ಅದನ್ನ ಎದುರಿಸಬೇಕಾಗಬಹುದು. ಈಗ ನಾವು ಬಳಸ್ತಾ ಇರುವಂತ ಹಸಿರು ತಂತ್ರಜ್ಞಾನವನ್ನ ಅದು ಫೇಲ್ ಆದ್ರೆ ಯಾರು ಅದನ್ನ ಮಾಡ್ತಾ ಇದಾರಲ್ಲ ಈಗ ಅವರು ಎದುರಿಸಬೇಕಾಗಬಹುದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಗಿವನ್ ದ ಪ್ರೆಷರ್ ಆನ್ ಗವರ್ಮೆಂಟ್, resources that need to be prioritized towards development activities, additional finance must be upscaled urgently within this decade if transformational changes are to be expected in the adaptation of clean and efficient alternatives in developing countries as access to modern energy and infrastructure improves. ನೋಡಿ, ತುಂಬಾ ದೊಡ್ಡ ವಾಕ್ಯ ಇದೆ ಇದು. ನೀವು ಒಡ್ದು ಅಷ್ಟೇ ಓದ್ತಾ ಹೋಗ್ಬೇಕು, ಅರ್ಥ ಮಾಡ್ಕೊಳ್ತು. ಗಿವನ್ ದ ಪ್ರೆಷರ್ ಆನ್ ಗವರ್ಮೆಂಟ್, ಸರ್ಕಾರದ ಮೇಲೆ ಪ್ರೆಷರ್ ನಾವು ನೋಡಿದಾಗ ಇದು ಅಂದ್ರೆ ಗಿವನ್, ಇದು ಏನು ಮಾಡುತ್ತೆ? ಸರ್ಕಾರದ ಮೇಲೆ ಪ್ರೆಷರ್ ಹಾಕುತ್ತೆ. ರಿಸೋರ್ಸಸ್, ಸಂಪನ್ಮೂಲಗಳು. ದ್ಯಾಟ್ ನೀಡ್ ಟು ಬಿ ಪ್ರಯಾರಿಟೈಸ್ಡ್, ಯಾವುಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು? ಟುವರ್ಡ್ಸ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳ ಮೇಲೆ ನಾವೇನ್ ಮಾಡ್ಬೇಕಾಗಿದೆ? ಪ್ರಯಾರಿಟೈಸ್ ಕೊಡ್ಬೇಕಾಗಿದೆ. ಆಮೇಲೆ ಎಡಿಷನಲ್ ಫಿನಾನ್ಸ್ ಮಸ್ಟ್ ಬಿ ಸ್ಕೇಲ್ಡ್ ಅರ್ಜೆಂಟ್ಲಿ. ಎಡಿಷನಲ್ ಅಂತ ಅಂದ್ರೆ ಎಕ್ಸ್ಟ್ರಾ, ಹೆಚ್ಚಿನ. ಎಡಿಷನಲ್ ಶೀಟ್ ಅಂತ ಬರೀತೀರಿ ನೋಡಿ ಎಕ್ಸಾಮ್ ನಲ್ಲಿ ತಗೊಳ್ಳುವಾಗ. ಎಡಿಷನಲ್ ಫಿನಾನ್ಸ್, ಹಣಕಾಸು, ಮಸ್ಟ್ ಬಿ ಅಪ್ ಸ್ಕೇಲ್ ಅಂದ್ರೆ ಹೆಚ್ಚಿಸು. ಸರ್ಕಾರ ಕೊಡ್ತಾ ಇರುವಂತಹ ಹಣವನ್ನ ಹೆಚ್ಚಿಗೆ ಕೊಡಬೇಕು, ಅರ್ಜೆಂಟ್ಲಿ, ಆದಷ್ಟು ಬೇಗ. ವಿದಿನ್ ದಿಸ್ ಡಿಕೇಡ್, ಈ ದಶಕದಲ್ಲೇ, ಇದೇ ದಶಕದಲ್ಲಿ ಕೊಡಬೇಕು. ಇಫ್ ಟ್ರಾನ್ಸ್ಫಾರ್ಮೇಶನಲ್ ಚೇಂಜಸ್, ಬದಲಾವಣೆಗಳು, ಆರ್ ಟು ಬಿ ಎಕ್ಸ್ಪೆಕ್ಟೆಡ್ ಇನ್ ದ ಅಡಾಪ್ಟೇಷನ್ ಆಫ್ ಕ್ಲೀನ್ ಅಂಡ್ ಎಫಿಷಿಯಂಟ್ ಆಲ್ಟರ್ನೇಟಿವ್ಸ್. ಆದಷ್ಟು ಬೇಗ ನಮಗೆ ಬದಲಾವಣೆ ಬೇಕು, ಇವನ್ನ ಅಳವಡಿಸ್ಕೊಳ್ಬೇಕು ಅಂದ್ರೆ ಸರ್ಕಾರ ಬೇಗ ಹಣ ಹೆಚ್ಚಿಸಬೇಕು. ಇನ್ ಡೆವಲಪಿಂಗ್ ಕಂಟ್ರೀಸ್ ಆಸ್ ಆಕ್ಸೆಸ್ ಟು ಮಾಡರ್ನ್ ಎನರ್ಜಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಸ್. ಇದರಿಂದ ಏನಾಗುತ್ತೆ? ಆ ಹೊಸ ತಂತ್ರಜ್ಞಾನ ಮತ್ತು ಮೂಲ ಸೌಕರ್ಯ, ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಅದು ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆ? ಸೊ ಈ ತರ ಡೈಲಿ ಬಹಳ ಬೇಡ, ಇಷ್ಟೇ, ನೀವು ಡೈಲಿ ಇಷ್ಟೇ ಮಾಡ್ರಿ.
ಒಂದ್ ತಿಂಗಳೆಲ್ಲ ಇಷ್ಟೇ ಮಾಡ್ರಿ, ಬರೀ ಒಂದೊಂದು ಪ್ಯಾರಾಗ್ರಾಫ್, ಜಾಸ್ತಿ ತಗೊಳ್ಳಲ್ಲ ಟೈಮ್. ನೋಡ್ರಿ 10 ನಿಮಿಷ ತಗೊಳ್ತಿದ್ದು, 10 ಮಿನಿಟ್ಸ್. 10 ಮಿನಿಟ್ಸ್ ಯಾರು ನೀವು ಈ ತರ ಓದ್ತೀರಿ? ಏನ್ ಮಾಡೋದು ಮೊದಲು? ಇದನ್ನ ಓದುವಾಗ ಯಾವ ಪದದ ಅರ್ಥ ಗೊತ್ತಿಲ್ಲ ಅದನ್ನ ಅರ್ಥ ಬರ್ಕೊಳ್ಳೋದು ಸೈಡ್ ಅಲ್ಲಿ. ಆಮೇಲೆ ನೀವೇ ಟ್ರೈ ಮಾಡೋದು ಅರ್ಥ ಮಾಡ್ಕೊಳ್ಳೋಕೆ ಒಂದ್ 2 ನಿಮಿಷ. ಆಮೇಲೆ ಗೂಗಲ್ ಟ್ರಾನ್ಸ್ಲೇಟ್ ಹಾಕೋದು. ಇದ್ರ ಮುಂದೆ ಹಿಡ್ಕೊಂಡಾಗ ಅದು ತೋರಿಸುತ್ತೆ. ಫೈನಲ್ ಒಂದು ಸೆಂಟೆನ್ಸ್ ನೀವೇ ಬರ್ಕೊಳ್ಳೋದು. ನೀವೇ ಅನುವಾದ ಟ್ರೈ ಮಾಡ್ರಿ ಈ ತರ. ಯಾರು PSI ಎಕ್ಸಾಮ್ ಬರೆಯೋರಿದ್ದೀರಿ, ಯಾರು ಅನುವಾದ ಮಾಡೋರಿದ್ದೀರಿ, ನೀವು ಬರ್ತಾ ಬರ್ತಾ ಸ್ವಂತ ಅನುವಾದ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಇದಕ್ಕೊಂದು ಹಾಳೆಗಳೇ ಮಾಡ್ಕೊಡ್ರಿ, ಒಂದು ಬುಕ್ ಮಾಡ್ಕೊಡ್ರಿ ಸಪ್ರೇಟ್. ಡೈಲಿ ಒಂದೊಂದು ಪ್ಯಾರಾಗ್ರಾಫ್ ಇಷ್ಟೇ, ಒಂದು 10-12 ಲೈನ್ ಇರುತ್ತೆ. ಟ್ರೈ ಮಾಡಿ ನೋಡ್ರಿ, ಇಂಗ್ಲಿಷ್ ತುಂಬಾ ಇಂಪ್ರೂವ್ ಆಗುತ್ತೆ. ನಿಮಗೇನ್ ಅನ್ಸುತ್ತೆ? ಯಾಂಬಲ್ ಗೊತ್ತಿಲ್ಲ, ಗ್ಯಾರಂಟಿ ಅನ್ಸಲ್ಲ ನಿಮಗೆ. ಬಟ್ ಈ ತರ ಯಾರಾದ್ರೂ ಟ್ರೈ ಮಾಡಿದ್ರಿ, ಬರೀ 1 ತಿಂಗಳು ನೀವು ತುಂಬಾನೇ ಇಂಪ್ರೂವ್ ಆಗ್ತೀರಿ. ಯಾಕಂದ್ರೆ ನಾಳೆ ಈ ಪದಗಳು ಬಂದಾಗ ನೀವು ಮತ್ತೆ ಡಿಕ್ಷನರಿ ನೋಡೋ ಅಗತ್ಯ ಇರಲ್ಲ. ಯಾಕಂದ್ರೆ ಬರ್ದಿರ್ತೀರಿ ಇವತ್ತು ಅದನ್ನ, ಕೈಯಿಂದ ಬರ್ದಿರ್ತೀರಿ. ಇಂಗ್ಲಿಷ್ ನಲ್ಲಿ ನೋಡಿರ್ತೀರಿ, ಇಲ್ಲಿ ಕನ್ನಡದಲ್ಲಿ ಒಂದ್ಸಾರಿ ಬರ್ಕೊಂಡಿರ್ತೀರಿ. ಶಬ್ದಾರ್ಥನ ಒಂದ್ಸಾರಿ ಬರ್ಕೊಡ್ರಿ, ಶಬ್ದಾರ್ಥ ಇಲ್ಲೇ ಬರ್ಕೊಳ್ಬಹುದು. ಕನ್ನಡದಲ್ಲಿ ಅನುವಾದ ಮಾಡಿ ಅಲ್ಲಿ ಬರ್ಕೊಡ್ರಿ ಬೇಕಾದ್ರೆ. ಅಥವಾ ಹಿಂಗೂ ಮಾಡ್ರಿ, ಒಂದು ವಾಕ್ಯ ಇಂಗ್ಲಿಷ್ ನಲ್ಲಿ ಬರೀರಿ, ಅದ್ರ ಕೆಳಗಡೆ ಅದ್ರ ಕನ್ನಡ ವಾಕ್ಯ ಬರೀರಿ, ಅರ್ಥ ಚೆಕ್ ಮಾಡಿಸ್ಕೊಳ್ಳೋಕೆ. ಬಂದ್ ನನಗೂ ತೋರಿಸಬೇಕಾದ್ರೆ ಖಾಲಿ ಇದ್ರೆ ನಾನು ಚೆಕ್ ಮಾಡ್ತೀನಿ ವಾರದಲ್ಲಿ ಒಂದ್ಸಾರಿ ನಿಮ್ದು. ಇಂಪ್ರೂವ್ ಮಾಡ್ಕೊಡ್ರಿ, ಒಂದ್ ಸ್ವಲ್ಪ ಎಫರ್ಟ್ ಹಾಕ್ರಿ. CSAT ನಲ್ಲಿ ನಮಗೆ 2 ಆಪ್ಷನ್ ಇದೆ. ಒಂದು, ನೀವು ಮ್ಯಾಥ್ಸ್ ಅಲ್ಲಿ ಸ್ಟ್ರಾಂಗ್ ಆಗಬೇಕು, ಇಲ್ಲ ಇಂಗ್ಲಿಷ್ ಅಲ್ಲಿ ಸ್ಟ್ರಾಂಗ್ ಆಗಬೇಕು. ಎರಡಕ್ಕೂ ಕೂಡ ನಿಮ್ ಎಫರ್ಟ್ ಬೇಕು. ರೀಸನಿಂಗ್ ಈಸಿ ಇದೆ. ಉಳಿದಿರೋ ಸಬ್ಜೆಕ್ಟ್ಗೆ ನಿಮ್ ಎಫರ್ಟ್ ಜಾಸ್ತಿ ಇಲ್ಲ ಅಂದ್ರೂ ನಡೆಯುತ್ತೆ. ಯಾಕಂದ್ರೆ ಕ್ಲಾಸ್ ಕೇಳಿದ್ರೆ ಅರ್ಥ ಆದ್ರೆ, ಕಾನ್ಸೆಪ್ಟ್ ತಿಳಿದ್ರೆ ಮುಗೀತು. ಬಟ್ ಮ್ಯಾಥ್ಸ್ಗೂ ನೀವೇ ಎಫರ್ಟ್ ಮಾಡಬೇಕು, ಇಂಗ್ಲಿಷ್ ಇಂಪ್ರೂವ್ಮೆಂಟ್ಗೂ ನೀವೇ ಎಫರ್ಟ್ ಮಾಡಬೇಕು. ನೀವೆಲ್ಲರೂ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಇದ್ರೆ ಇಂಗ್ಲಿಷ್ ಎಫರ್ಟ್ ಮಾಡೋ ಅಗತ್ಯ ಇರಲಿಲ್ಲ. ಬಟ್ ಕನ್ನಡ ಮಾಧ್ಯಮದಿಂದ ಇರೋದ್ರಿಂದ ನಾವೆಲ್ಲ ಈ ಕಠಿಣ ಪದಗಳ ಅರ್ಥವನ್ನು ನೆನ್ಪಿಟ್ಕೊಳ್ಬೇಕು. ಅವೇನ್ ಕಠಿಣ ಪದ ಅಲ್ಲ, ಬಟ್ ನಾವು ಅದನ್ನ ರೂಢಿ ಇಲ್ಲ ಅನ್ನೋ ಕಾರಣಕ್ಕೆ ಅವು ಕಠಿಣ ಪದ ಆಗಿದೆ ಅಷ್ಟೇ. ರೂಢಿ ಮಾಡ್ಕೊಂಡ್ರೆ ಅವು ಈಸಿನೇ. ಸರಿ, ಇನ್ನೊಂದು ನೋಡೋಣ, ಇನ್ನೊಂದು ಪ್ಯಾರಾಗ್ರಾಫ್ ಮತ್ತೆ. ಇದು ಪೊಲಿಟಿಕ್ಸ್ ನೋಡೋಣ, ಇದು ಇಂಟ್ರೆಸ್ಟಿಂಗ್ ಇರುತ್ತೆ. ಅವು ಬೋರ್ ಆದ್ರೆ ಇವ್ನು ಕಲೀರಿ ಮೊದಲು ಓದೋಕೆ. ಸರಿ, ನೋಡೋಣ. ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಇದು. ಶಿವಸೇನಾ will leverage Sindhe's clout to bag a few important portfolios. ಹುಡುಕ್ರಿ ಇದರಲ್ಲಿ ಏನ್ ಇವುಗಳ ಅರ್ಥ ಹುಡುಕ್ರಿ. 3 ಪದ ಅರ್ಥ. ಉಳಿದಿರೋದೆಲ್ಲ ಗೊತ್ತಿರುತ್ತೆ ನಿಮ್ಗೆ. ಶಿವಸೇನಾ ಗೊತ್ತು, ವಿಲ್ ಗೊತ್ತು, ಶಿಂದೆ ಗೊತ್ತು. ಆಮೇಲೆ ಬ್ಯಾಗ್ ಅಂತ ಅಂದ್ರೆ ಜಗ್ಗು, ತಗೋ ಅಂತ ಅರ್ಥ. ಅದು ಟು ಬ್ಯಾಗ್ ಅಂದ್ರೆ ಸೆಳೆ ಅಂತ ಅರ್ಥ. ಇಲ್ಲಿ ಆನ್ಲೈನ್ ಅವ್ರಿಗೆ ಅರ್ಥ ಆಗ್ತಾ ಇದೆ? ಎಸ್, ಮೊಬೈಲ್ ನಲ್ಲಿ ಕೂಡ ಟ್ರೈ ಮಾಡಬಹುದು. ಲೆವರೇಜ್ ಅಂದ್ರೆ ಏನು? ಹಾ, ಸಾಮ ಸಾಮರ್ಥ್ಯ ಅಲ್ಲ, ಇನ್ನೂ ಬೇರೆ ಇರಬಹುದು ನೋಡ್ರಿ. ಎಸ್, ಹತೋಟಿಗೆ, ನಮ್ ಕೈಗೆ ತಗೊಳ್ಳೋದು, ಹತೋಟಿ. ಕ್ಲೌಟ್, ಪ್ರಭಾವ. ನೆಕ್ಸ್ಟ್, ಪೋರ್ಟ್ಫೋಲಿಯೋಸ್. ತುಂಬಾ ಈಸಿ ಇದೆ ಇಂಗ್ಲಿಷ್, ಒಂದ್ ಸ್ವಲ್ಪ ಎಫರ್ಟ್, 1 ತಿಂಗಳು ನಿರಂತರವಾಗಿ. ಪೋರ್ಟ್ಫೋಲಿಯೋಸ್ ಏನಿದೆ ನೋಡ್ರಿ. ಹ್ಮ್, ಬಂಡವಾಳ ಇಲ್ಲ, ಮತ್ತೇನಾದ್ರು ಇದ್ದಿರ್ಬೋದು ನೋಡ್ರಿ. ಪೋರ್ಟ್ಫೋಲಿಯೋಸ್ ಅಂದ್ರೆ ಹುಡುಕ್ರಿ ನೋಡ್ರಿ, ಮತ್ತಿದ್ದಿರ್ಬೋದು. ಕೊಡ್ತಾ ಇಲ್ಲ ಅದು. ಹಾ, ಎಸ್, ಅಂದ್ರೆ ಈ ಮಂತ್ರಿಗಳ ಖಾತೆಗಳಿಗೆ ಕೂಡ ಪೋರ್ಟ್ಫೋಲಿಯೋ ಅಂತ ಕರೀತಾರೆ. ಓಕೆ, ಸರಿ, ನೋಡೋಣ. ಈ ವಾಕ್ಯದ ಅರ್ಥ ತಿಳ್ಕೊಳ್ಳೋಣ ಮೊದಲು. ಶಿವಸೇನಾ ವಿಲ್ ಲೆವರೇಜ್. ಶಿವಸೇನಾ ಏನ್ ಮಾಡುತ್ತೆ? ಲೆವರೇಜ್ ಮಾಡ್ಕೊಳ್ಳುತ್ತೆ. ಏನನ್ನ ಲೆವರೇಜ್ ಮಾಡ್ಕೊಳ್ಳುತ್ತೆ? ಶಿಂಧೇಸ್ ಕ್ಲೌಟ್, ಶಿಂದೆ ಅವರ ಪ್ರಭಾವವನ್ನ ಬಳಸ್ಕೊಂಡು ಶಿವಸೇನಾ ಹತೋಟಿಗೆ ತಗೊಳ್ಳೋದಿದೆ. ಏನ್ ತಗೊಳ್ಳೋದಿದೆ? ಟು ಬ್ಯಾಗ್, ಸೆಳೆದುಕೊಳ್ಳಲು, ಅ ಫ್ಯೂ, ಕೆಲವು, ಇಂಪಾರ್ಟೆಂಟ್, ಮುಖ್ಯವಾದ ಖಾತೆಗಳನ್ನ. ಅರ್ಥ ಆಯ್ತಾ ಇದು? ಶಿವಸೇನೆ ಏನ್ ಮಾಡೋದಿದೆ? ಶಿವಸೇನಾ ಪಕ್ಷ ಕೆಲವೊಂದು ಇಂಪಾರ್ಟೆಂಟ್ ಹುದ್ದೆಗಳನ್ನ ಹಿಡಿದುಕೊಳ್ಳೋದಿದೆ, ತಗೊಳ್ಳೋದಿದೆ. ಹೇಗೆ? ಶಿಂದೆ ಅವರ ಪ್ರಭಾವನ ಬಳಸ್ಕೊಂಡು. ಓಕೆ, ಸೊ ಯಾಕೆ ತಗೊಳ್ಳೋದಿದೆ? ಅದು ಏನ್ ನಡೆಯೋದಿದೆ? ಮಹಾರಾಷ್ಟ್ರದಲ್ಲಿ ಏನ್ ನಡೀತಾ ಇದೆ? ಏನ್ ನಡೆದಿದೆ? ಚುನಾವಣೆ ನಡೆದಿದೆ. ಅಲ್ಲಿ ಮಹಾ ವಿಕಾಸ್ ಅಗಾಡಿ ಅಂತ ಒಂದಿತ್ತು, ಮತ್ತೊಂದು ಮಹಾಯುತಿ ಅಂತ ಇತ್ತು ಅಲ್ವಾ? ಸೊ ಇವ್ರದ್ದು ಬಿಜೆಪಿ ಪ್ಲಸ್ ಶಿಂದೆ ಅವ್ರ ಶಿವಸೇನೆ ಪ್ಲಸ್ ಅಜಿತ್ ಪವಾರ್ ಅವ್ರದ್ದು NCP ಸೇರ್ಕೊಂಡು 232 ಬಂದಿದೆ. ಇವ್ರದೆಲ್ಲ ಸೇರ್ಕೊಂಡು ಒಂದು 50+ ಏನೋ ಬಂದಿದೆ. ಸೊ ಸರ್ಕಾರ ಯಾರು ಮಾಡ್ಬೇಕೀಗ? ಇವರು ಮಹಾಯುತಿಯವ್ರು ಮಾಡ್ಬೇಕು.
ಸೊ ಸರ್ಕಾರ ಮಾಡ್ಬೇಕಂದ್ರೆ ಹಿಂದೆ ಈಗ ಬಿಜೆಪಿ ಪ್ಲಸ್ ಶಿವಸೇನಾ ಯಾರ್ದು, ಶಿಂದೆ ಅವ್ರದ್ದು, ಪ್ಲಸ್ ಅಜಿತ್ ಪವಾರ್ ಅವ್ರದ್ದು, ನ್ಯಾಷನಲ್ ಕಾಂಗ್ರೆಸ್ NCP, ಅಜಿತ್ ಪವಾರ್ ಅವ್ರ ಬಣ ಸೇರ್ಕೊಂಡು ಮಾಡಿದ್ದಾರೆ ಈಗ. ಹಿಂದೆ ಮುಖ್ಯಮಂತ್ರಿ ಯಾರಿದ್ರಲ್ಲಿ? ಶಿಂದೆ ಯಾರ್ದು ಇದು. ಬಟ್ ಈ ಸರ್ತಿ ಹೆಚ್ಚಿನ ಸೀಟ್ಗಳು ಯಾರಿಗೆ ಬಂದಿದೆ? ಬಿಜೆಪಿಗೆ ಬಂದಿದೆ ಅಲ್ವಾ? ಸೊ ಇವ್ರೇನಂತ ಇದ್ದಾರೆ, ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಇದ್ದಾರೆ. ಸರಿ, ಯಾರು? ಬಿಜೆಪಿ ಅವರು. ಯಾಕಂದ್ರೆ ಹೆಚ್ಚಿನ ಸೀಟ್ ನಮಗ್ ಬಂದಿದೆ. ಆಮೇಲೆ ಇವ್ರು ಶಿಂದೆ ಅವ್ರ ಬಣದವ್ರು ಏನಂತಾರೆ, ಇಲ್ಲ ಈಗಾಗಲೇ ನಾವು ಮುಖ್ಯಮಂತ್ರಿ ಇದ್ವಿ, ನಾವು ಒಳ್ಳೆ ಕೆಲಸ ಮಾಡಿದೀವಿ, ಸೊ ನಾವೇ ಮುಖ್ಯಮಂತ್ರಿ ಆಗೋರು. ಇವ್ರು ಶಿಂದೆ ಬಣದವ್ರು. ಸೊ ಕೊನೆಗೆ ಶಿಂದೆ ಏನಂದ್ರು, ಇಲ್ಲ ಏನ್ ಮಾಡೋಣ, ಬಿಜೆಪಿ ಅಮಿತ್ ಶಾ ನರೇಂದ್ರ ಮೋದಿ ಅವ್ರು ಏನ್ ಹೇಳ್ತಾರಲ್ಲ ಅದೇ ತರ ನಾನು ಕೇಳ್ತೀನಿ, ಅವ್ರು ಬೇಕಾದ್ರೆ ಬಿಜೆಪಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ರಿ ಅಂತ ಅಂದ್ರು. ಸರಿ, ಈಗ ಏನ್ ಮಾಡಿದ್ರು ಪ್ಲಾನ್ ಅಂದ್ರೆ, ಮುಖ್ಯಮಂತ್ರಿ ಅವ್ರು ಆಗ್ಲಿ, ಬಟ್ ಒಳ್ಳೆ ಒಳ್ಳೆ ಇಂಪಾರ್ಟೆಂಟ್ ಖಾತೆಗಳನ್ನ ನಾವ್ ಇಟ್ಕೊಳ್ಳೋಣ, ಹಣಕಾಸು, ಹೋಮ್ ಮಿನಿಸ್ಟರ್, ಗೃಹ ಸಚಿವಾಲಯ ನಾವ್ ಇಟ್ಕೊಳ್ಳೋಣ ಅಂತ ಹೇಳಿ ಒಳ್ಳೆ ಒಳ್ಳೆ ಖಾತೆಗಳಿಗೋಸ್ಕರ ಬೇಡಿಕೆನ ಇಡ್ತಾ ಇದಾರೆ. ಅದ್ರ ಬಗ್ಗೆ ಇದು ಸುದ್ದಿ. ಅರ್ಥ ಆಯ್ತಾ? ಸೊ ಹಿಂಗ ಅರ್ಥ ಮಾಡ್ಕೊಡ್ರಿ. ನೋಡೋಣ ಈಗ ಏನಿದೆ ಸುದ್ದಿ. ಹಾ, ದೇರ್ ಈಸ್ ಅ ರಿಪೀಟೆಡ್ ಸೆಂಟಿಮೆಂಟ್. ಇದು ದೇರ್ ಈಸ್ ಅರ್ಥ. ಓಕೆ, ದೇರ್ ಈಸ್ ಇದು ದೇರ್ಸ್ ಆಗತ್ತದು. ರಿಪೀಟೆಡ್ ಸೆಂಟಿಮೆಂಟ್ ಅಲ್ಲಿ ಒಂದು ರಿಪೀಟೆಡ್ ಪುನರಾವರ್ತನೆ ಆಗುವಂತಹ ಸೆಂಟಿಮೆಂಟ್ ಇದೆ, ಭಾವನೆ ಇದೆ. ಅಥವಾ ಸೆಂಟಿಮೆಂಟ್ ಅನ್ನೋಕೆ ಏನಂತೀವಿ ನಾವು ಕನ್ನಡದಲ್ಲಿ? ಸಂಬಂಧ ಇದೆ. ಓಕೆ, ಒನ್ ಹಿಯರ್ಸ್ ಅಂದ್ರೆ ಏನು? ಹಿಯರ್ ಅಂದ್ರೆ ಇಲ್ಲಿ, ಹಿಯರ್ ಅಂದ್ರೆ ಕೇಳು. ಓಕೆ, ಒನ್ ಅಂದ್ರೆ ಏನಿದು? ಒನ್ ಅಂದ್ರೆ ಯಾರಿದು? ಹಿ ಆರ್ ಶಿ ಆರ್ ಇಟ್. ಸೊ ಇಟ್ ಬಂದಿರೋದ್ರಿಂದ ಹಿಯರ್ ಇದ್ದದ್ದು ಏನಾಗಿದೆ? ಹಿಯರ್ಸ್ ಆಗಿದೆ. ಓಕೆ, ಒನ್ ಹಿಯರ್ಸ್ ಫ್ರಾಮ್ ಶಿವಸೇನಾ ಲೀಡರ್ಸ್. ಶಿವಸೇನಾ ಲೀಡರ್ಗಳಿಂದ ಒಬ್ರು ಪದೇ 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 ಕೇಳ್ತಾ ಇರ್ತಾರೆ ಒಂದು ಸೆಂಟಿಮೆಂಟ್ ಅನ್ನ. ಯಾವ್ದು ಸೆಂಟಿಮೆಂಟ್ ಅಂತ ಅಂದ್ರೆ, ಇನ್ನು ಮಹಾರಾಷ್ಟ್ರ ಏನದು, ಇಲ್ಲಿ ವಿವರಣೆ ಚಿಹ್ನೆ ಕೊಟ್ಟಿದ್ದಾರೆ. ಈ ಟೋಟಲ್ ವಾಕ್ಯದ ಅರ್ಥ ಏನಂತ ಅಂದ್ರೆ, ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಲೀಡರ್ಸು ಪದೇ ಪದೇ ಹೇಳೋದನ್ನ, ಒಂದು ಸೆಂಟಿಮೆಂಟ್ ಅನ್ನ ಪದೇ ಪದೇ ಹೇಳೋದನ್ನ ನಾವು ಕೇಳ್ತಾ ಇರ್ತೀವಿ. ಅದೇನಂತ ಅಂದ್ರೆ, ರೆಸ್ಪೆಕ್ಟೇಬಲ್ ಟ್ರೀಟ್ಮೆಂಟ್ ಶುಡ್ ಬಿ ಗಿವನ್. ಓಕೆ, ರೆಸ್ಪೆಕ್ಟೇಬಲ್ ಅಂದ್ರೆ ಗೌರವಯುತವಾದಂತಹ ಟ್ರೀಟ್ಮೆಂಟ್ ಅಂದ್ರೆ ಇಲ್ಲಿ ಚಿಕಿತ್ಸೆ ಅಲ್ಲ, ಅಂದ್ರೆ ಅವ್ರಿಗೆ ಏನ್ ಮಾಡೋದು, ಅವ್ರ ಜೊತೆ ವರ್ತನೆ ಮಾಡೋದು. ಶುಡ್ ಬಿ ಗಿವನ್, ಕೊಡಬೇಕು. ಶುಡ್ ಬಿ ಗಿವನ್, ಮುಂದೆ ಕೊಡ್ಬೇಕು. ನೋಡಿ, ಶುಡ್ ಬಿ ಗಿವನ್ ಅಂದ್ರೆ ಬಿ ಇದೆ ಅಲ್ವಾ, ಬಿ ಇರೋದ್ರಿಂದ ಏನಾಯ್ತಿತ್ತು? ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ. ಶುಡ್ ಬಿ ಗಿವನ್, ಮುಂದೆ ಕೊಡಬೇಕು. ಹಾ, ಇಲ್ಲ, ಶುಡ್ ಬಿ ಗಿವನ್, ಕೊಡಬೇಕು. ಟು ಅವರ್ ಲೀಡರ್, ನಮ್ಮ ಲೀಡರ್ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ಯಾರವರು? ಏಕನಾಥ್ ಶಿಂದೆ. ರೆಸ್ಪೆಕ್ಟೇಬಲ್ ಟ್ರೀಟ್ಮೆಂಟ್ ಶುಡ್ ಬಿ ಗಿವನ್ ಟು ಅವರ್ ಲೀಡರ್ ಏಕನಾಥ್ ಶಿಂದೆ. ನಮ್ಮ ಲೀಡರ್ ಆದಂತಹ ಏಕನಾಥ್ ಶಿಂದೆ ಅವರಿಗೆ ಗೌರವಯುತವಾದಂತಹ ನೀವು ವರ್ತನೆನ ತೋರಿಸಬೇಕು ಅಥವಾ ಗೌರವ ಕೊಡಬೇಕು. ಇಟ್ ಕಮ್ಸ್ ಅಟ್ಯಾಚ್ಡ್ ವಿತ್ ಆನ್ ಅನ್ಸೇಡ್ ವಾರ್ನಿಂಗ್. ಅದ್ರ ಜೊತೆನೆ ಒಂದು ಅವ್ರು ಹೇಳದೇ ಇರುವಂತ ವಾರ್ನಿಂಗ್ ಅದ್ರ ಒಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏನದು ವಾರ್ನಿಂಗು? ಡೋಂಟ್ ಟ್ರಿಫಲ್ ವಿತ್ ಹಿಮ್. ಟ್ರಿಫಲ್ ಅಂತ ಅಂದ್ರೆ ಏನು? ಹುಡುಕ್ರಿ ನೋಡೋಣ. ಟ್ರಿಫಲ್ ಅಥವಾ ಟ್ರೈಫಲ್? ಡೋಂಟ್ ಟ್ರೈಫಲ್ ವಿತ್ ಹಿಮ್. ಏನು? ಟ್ರೈಫಲ್, TRIFLE. ಹಾ, ಅವರನ್ನ ಕ್ಷುಲ್ಲಕ ಅಂತ ತಿಳ್ಕೊಳಿಕ್ ಹೋಗ್ಬೇಡಿ, ಅವರನ್ನ ಕಡೆಗಣನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಡೋಂಟ್ ಟೇಕ್ ಹಿಮ್ ಲೈಟ್ಲಿ, ಅವರನ್ನ ಹಗುರ ಅಂತ ತಿಳ್ಕೊಳಿಕ್ ಹೋಗ್ಬೇಡಿ. ಅವರಲ್ಲಿ ಅಪಾರವಾದಂತಹ ಸಾಮರ್ಥ್ಯ ಇದೆ, ಸೊ ಅವರಿಗೆ ರೆಸ್ಪೆಕ್ಟ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳು ಅಥವಾ ಅವ್ರ ಪಕ್ಷದವರು ಅಂತ ಹೇಳ್ತಾ ಇದ್ದಾರೆ. ಸರಿ, ಮುಂದೆ ನೋಡೋಣ. ವಿತ್ ದ ಮಹಾಯುತಿ ಸ್ಟಿಲ್ ಡ್ರ್ಯಾಗಿಂಗ್ ಇಟ್ಸ್ ಫೀಟ್. ಮಹಾಯುತಿ ಸ್ಟಿಲ್ ಡ್ರ್ಯಾಗಿಂಗ್ ಇಟ್ಸ್ ಫೀಟ್, ಏನಿದ್ರ ಅರ್ಥ? ವಿತ್ ದ ಮಹಾಯುತಿ, ಮಹಾಯುತಿಯು ಇನ್ನೂ, ಸ್ಟಿಲ್ ಅಂದ್ರೆ ಇನ್ನು, ಡ್ರ್ಯಾಗ್ ಅಂದ್ರೆ ಎಳಿ, ಇಟ್ಸ್ ಅಂದ್ರೆ ಅದರ, ಫೀಟ್ ಅಂದ್ರೆ ಪಾದ. ಮಹಾಯುತಿ ಇನ್ನೂ ಕಾಲು ಎಳಿತಾ ಇದೆ ಅಂತ. ಯಾವ್ದಕ್ಕೆ? ಆನ್ ಗೌರ್ಮೆಂಟ್ ಫಾರ್ಮೇಶನ್. ಸರ್ಕಾರವನ್ನ ರಚನೆ ಇನ್ನೂ ಮಾಡಿಲ್ಲ, ಅವರು ಇನ್ನೂ ಎಳಿತಾ ಇದ್ದಾರೆ ಅದನ್ನ. ಫಾರ್ಮೇಶನ್ ಡೇಸ್ ಆಫ್ಟರ್ ಇಟ್ಸ್ ಸ್ವೀಪಿಂಗ್ ವಿಕ್ಟ್ರಿ ಇನ್ ದ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್.
ಮಹಾರಾಷ್ಟ್ರ ವಿಧಾನಸಭೆಗೆ ನಡೆದಂತ ಚುನಾವಣೆಯಲ್ಲಿ ಸ್ವೀಪಿಂಗ್ ವಿಕ್ಟರಿ ಸಿಕ್ಕಿದೆ ಅವರಿಗೆ. ಸ್ವೀಪ್ ಅಂದ್ರೆ ಏನು? ಕಸ ಗುಡಿಸೋದು. ಹೆಂಗ್ ಹಿಂಗ್ ಈ ತರ ಗೆದ್ದಿದ್ದಾರೆ ಅವ್ರು ಅಂತ ಹೇಳ್ತಾರೆ. ಒಂದೊಂದಾಗಿ ಗೆದ್ದಿಲ್ಲ, ಫುಲ್ ಅವ್ರದೇ ಮೆಜಾರಿಟಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ವಿಕ್ಟರಿ ಅಷ್ಟೇ ಅಲ್ಲ, ಅದು ಸ್ವೀಪಿಂಗ್ ವಿಕ್ಟರಿ. ಏನಿದು ಸ್ವೀಪಿಂಗ್ ವಿಕ್ಟರಿ ಅಂದ್ರೆ ಏನಾಯ್ತು? ಸ್ವೀಪಿಂಗ್ ಅನ್ನೋದು ಏನಾಯ್ತು? ಇದು ಅಡ್ಜೆಕ್ಟಿವ್, ಅಡ್ವರ್ಬ್ ಏನಾಗುತ್ತೆ? ವಿಕ್ಟರಿ ಅನ್ನೋದು ಗೆಲುವು. ಗೆಲುವು ಅನ್ನೋದು ಅಡ್ಜೆಕ್ಟಿವ್, ಸಾರಿ ನೌನು ಅಥವಾ ವರ್ಬ್? ವರ್ಬ್ ಆಗುತ್ತಲ್ವಾ ಇಲ್ಲಿ. ಇಲ್ಲಿ ವರ್ಬ್ ಆದ್ರೆ ಅದೇನು? ಸ್ವೀಪಿಂಗ್ ಅನ್ನುವಂಥದ್ದು ಅಡ್ವರ್ಬ್. ಅರ್ಥ ಆಯ್ತು? ಈ ತರ. ಸರಿ, ಮುಂದೆ. Most Shiv Sena leaders seem to have accepted that the party's 57 seats are unlikely to bring Mr. Shinde back to the CM's chair given the BJP's 132 seats tally. But they emphasize this means that their party and their leaders must be given a larger consideration in other areas as their just due. ನೋಡಿ, ದೊಡ್ಡ ವಾಕ್ಯ ಇದೆ. ಯಾವತ್ತು ದೊಡ್ಡ ವಾಕ್ಯ ಇದೆ ಸ್ವಲ್ಪ ಸ್ವಲ್ಪ ಓದ್ತಾ ಹೋಗೋದು. ಮೋಸ್ಟ್ ಶಿವಸೇನಾ ಲೀಡರ್ಸ್, ಬಹಳಷ್ಟು ಶಿವಸೇನೆಯ ನಾಯಕರು, ಸೀಮ್ ನೋಡಿದ್ರು, ಟು ಹ್ಯಾವ್ ಅಕ್ಸೆಪ್ಟೆಡ್ ಅವ್ರು ಒಪ್ಕೊಂಡಿದ್ರು, ದ್ಯಾಟ್ ದ ಪಾರ್ಟೀಸ್ 57 ಸೀಟ್ಸ್, ನಮ್ಮ ಪಾರ್ಟಿ 57 ಸೀಟ್ಸ್, ಆರ್ ಅನ್ಲೈಕ್ಲಿ ಟು ಬ್ರಿಂಗ್ ಮಿಸ್ಟರ್ ಶಿಂದೆ ಬ್ಯಾಕ್ ಟು ದ ಸಿಎಂ ಚೇರ್. ಅಂದ್ರೆ ನಮ್ದಿರೋದು 57 ಸೀಟ್ಗಳು ಮಾತ್ರ. ಅನ್ಲೈಕ್ಲಿ ಅಂದ್ರೆ ಕಷ್ಟ, ಆಗೋದಿಲ್ಲ. ಲೈಕ್ಲಿ ಅಂದ್ರೆ ಆಗತ್ತೆ, ಬಹುಶಃ ಅಂತ. ಅನ್ಲೈಕ್ಲಿ ಅಂದ್ರೆ ಆಗಲ್ಲ ಇಲ್ಲಿ. ಯಾಕಂದ್ರೆ ನಮಗ್ ಬರೀ 57 ಬಂದಿದೆ. ಬಿಜೆಪಿ ಅವ್ರದ್ದು ಎಷ್ಟಿದೆ? 132 ಸೀಟ್ಸು. ಓಕೆ. ಚೇರ್ ಗಿವನ್ ದ ಬಿಜೆಪಿ 132 ಸೀಟ್ಸ್ ಟ್ಯಾಲಿ, ಎರಡನ್ನು ಕೂಡ ಟ್ಯಾಲಿ ಮಾಡಿದಾಗ, ಕಂಪ್ಯಾರಿಸನ್ ಮಾಡಿದಾಗ ನಮಗ್ ಬರೀ 57 ಇದೆ, ಬಿಜೆಪಿ ಅವ್ರದ್ದು 132 ಇದೆ. ಬಟ್ ದೇ ಎಂಫಸೈಸ್ ದಿಸ್ ಮೀನ್ಸ್ ದ್ಯಾಟ್ ದೇರ್ ಪಾರ್ಟಿ, ಅವರ ಪಕ್ಷ, ಅಂಡ್ ದೇರ್ ಲೀಡರ್, ಅವರ ಪಕ್ಷ ಮತ್ತು ಅವರ ನಾಯಕರು, ಮಸ್ಟ್ ಬಿ ಗಿವನ್ ಅ ಲಾರ್ಜರ್ ಕನ್ಸಿಡರೇಷನ್ ಇನ್ ಅದರ್ ಏರಿಯಾಸ್ ಆಸ್ ದೇರ್ ಜಸ್ಟ್ ಡ್ಯೂ. ಡ್ಯೂ ಅಂದ್ರೆ ಹುಡುಕ್ರಿ ಏನಿದೆ? ಈಗ ಫೀಡ್ ಡ್ಯೂ ಅಂತ ಬರಿತೀವಿ, ಅಂದ್ರೆ ಇನ್ನೂ ಬಾಕಿ ಇದೆ. ಅಂದ್ರೆ ಉಳಿದಿರುವಂತಹ ಏನೇನಿರುತ್ತಲ್ಲ ಅಲ್ಲಿ ನಮಗೆ ಹೆಚ್ಚಿನ ಸ್ಥಾನವನ್ನು ಕೊಡಬೇಕು, ಗೌರವವನ್ನು ಕೊಡಬೇಕು ಅನ್ನೋದನ್ನ ಯಾರು ಹೇಳ್ತಾ ಇದ್ದಾರೆ? ಶಿವಸೇನೆಯ ಪಕ್ಷದವರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ನೆಕ್ಸ್ಟ್, as he prepares for an imminent step down. imminent ಅಂದ್ರೆ ಏನಿದೆ ನೋಡಿ? as he prepares ಅಂತಂದ್ರೆ ಯಾರಿಲ್ಲಿ? ಹಿ ಅನ್ನೋರು ಯಾರು? ಶಿಂದೆ ಅವರು ಅಲ್ವಾ? imminent ಅಂದ್ರೆ ಹಾ, imminent ಸನ್ನಿಹಿತ, ಸಮೀಪದ. ಹಾ, ಅವರು ಪ್ರಿಪೇರ್ ಆಗ್ತಾ ಇದ್ದಾರೆ ಕೆಳಗಿಳಿಯೋಕೆ. ದ ಕೇರ್ ಟೇಕರ್ ಚೀಫ್ ಮಿನಿಸ್ಟರ್ ಫೇಸಸ್ ದ ಡಿಲೆಮಾ ಆಫ್, ನೋಡಿ ಏನಂತ ಅಂದ್ರೆ ಇವರೇ ಈಗ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಹಂಗಾಮಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು. ದ ಕೇರ್ ಟೇಕರ್ ಚೀಫ್ ಮಿನಿಸ್ಟರ್ ಅಂದ್ರೆ ಇವರೇ ಫೇಸಸ್ ದ ಡಿಲೆಮಾ ಆಫ್, ಏನ್ ಡಿಲೆಮಾ ಇದೆ ಅಂತ ಅಂದ್ರೆ ಇಲ್ಲಿ ಡಿಲೆಮಾ ಆಫ್ ಟು ಬೆಸ್ಟ್ ಯೂಸ್ ಇಟ್ ಟು ಲೆವರೇಜ್ ದ ಪಾರ್ಟೀಸ್ ಬಾರ್ಗೇನಿಂಗ್ ಪವರ್. ಅಂದ್ರೆ ಈ ಟೈಮ್ ನಲ್ಲಿನೇ ಬೆಸ್ಟ್ ಯೂಸ್ ಇಟ್ ಟು ಲೆವರೇಜ್, ಹತೋಟಿಗೆ ತಗೊಳ್ಳೋದು. ಏನ್ ತಗೊಳ್ಳೋದು? ದ ಪಾರ್ಟೀಸ್ ಬಾರ್ಗೇನಿಂಗ್ ಪವರ್. ಈಗಲೇ ನಾವು ಜಾಸ್ತಿ ಚೌಕಾಶಿ ಮಾಡೋಣ, ಈಗಲೇ ಕೇಳ್ಕೊಳ್ಳೋಣ. ಫಾರ್ ಸ್ಟ್ರಾಂಗರ್ ಪೋರ್ಟ್ಫೋಲಿಯೋಸ್ ಇನ್ಕ್ಲೂಡಿಂಗ್ ದ ಹೋಮ್ ಡಿಪಾರ್ಟ್ಮೆಂಟ್ ಆಸ್ ವೆಲ್ ಆಸ್ ಅ ಲಾರ್ಜರ್ ರೋಲ್ ಇನ್ ದ ಯೂನಿಯನ್ ಗವರ್ಮೆಂಟ್. ಸೊ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾ ಇದ್ದೀನಿ, ಅದಕ್ಕೋಸ್ಕರ ನಮಗೆ ಹೋಮ್ ಡಿಪಾರ್ಟ್ಮೆಂಟ್ ಸ್ಥಾನಗಳನ್ನ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ನಲ್ಲೂ ಕೂಡ ಸಚಿವ ಸ್ಥಾನಗಳನ್ನ ಕೊಡ್ರಿ ಅಂತ ನಾವು ಈಗಲೇ ಬಾರ್ಗೇನ್ ಮಾಡಿ, ಚೌಕಾಸಿ ಮಾಡಿಕೊಂಡು ಹತೋಟಿಗೆ ತಗೊಳ್ಳೋಣ ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ. ಶಿವಸೇನಾ ಲೀಡರ್ಸ್ ಆಲ್ಸೋ ಸ್ಟ್ರೆಸ್ ದ ನೀಡ್ ಟು ಪ್ರಿಸರ್ವ್ ಮಿಸ್ಟರ್ ಸಿಂಧೇಸ್ ಲೆಗಸಿ. ಜೊತೆಗೆ ಶಿವಸೇನೆಯ ನಾಯಕರು ಶಿಂಧೆ ಅವರ ಲೆಗಸಿ ಅಂದ್ರೆ ಅವ್ರು ಏನ್ ಫಾಲೋ ಮಾಡ್ಕೊಂಡು ಬಂದಿದ್ರಲ್ಲ ಅದು, ಆಸ್ ಕಾಮನ್ ಮ್ಯಾನ್ಸ್ ಸಿಎಂ ಇದೇ ಮುಂದುವರಿಬೇಕು. ಶಿಂದೆ ಅವರು ಕಾಮನ್ ಮ್ಯಾನ್ ಸಿಎಂ ಆಗಿ ಕೆಲಸ ಮಾಡಿದ್ರು. ಹೇಗಂತ ಅಂದ್ರೆ ಹೂ ಸೆಟ್ ಅ ಪ್ರಿಸಿಡೆಂಟ್ ಬೈ ಓಪನಿಂಗ್ ದ ಡೋರ್ಸ್ ಆಫ್ ಹಿಸ್ ಆಫೀಸ್ ಅಂಡ್ ರೆಸಿಡೆನ್ಸ್ ಟು ಆರ್ಡಿನರಿ ಪೀಪಲ್. ಇವ್ರೇನ್ ಮಾಡಿದ್ರು ಅಂತ ಅಂದ್ರೆ ತಮ್ಮ ಮನೆಯ ಮತ್ತು ಆಫೀಸ್ನ ಡೋರನ್ನ ಸಾಮಾನ್ಯ ಜನರಿಗೂ ಕೂಡ ಕೆಲಸ ಓಪನ್ ಇಟ್ಟಿದ್ರು. ಸೊ ಇದು ಮುಂದುವರಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯಾರು? ಶಿವಸೇನೆಯ ಲೀಡರ್ಸ್. ಸೊ ಈ ತರ ಒಂದೊಂದು ಯಾವ್ದಾದ್ರು ರಾಜಕೀಯ ಆರ್ಟಿಕಲ್ ಓದಿ
ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋದು. ಬರ್ತಾ ಬರ್ತಾ ಬರುತ್ತೆ, ಕಷ್ಟ ಆಗಲಿ. ಇನ್ನು ನಿಮ್ಮ ಫೇವ್ರಿಟ್ ಕ್ರಿಕೆಟ್ ನೋಡೋಣ, ಕ್ರಿಕೆಟ್ನಲ್ಲಿ ಹೇಗಿರುತ್ತೆ ಅಂತ. ಸ್ಪೋರ್ಟ್ಸ್ ಓದೋದು ಇಂಟ್ರೆಸ್ಟ್ ಇದ್ರೆ ಇದನ್ನ ಸ್ಟಾರ್ಟ್ ಮಾಡ್ರಿ ಮೊದಲು. ರಾಜಕೀಯದ ಇಂಟ್ರೆಸ್ಟ್ ಇದ್ರೆ ಅದನ್ನ ಸ್ಟಾರ್ಟ್ ಮಾಡ್ರಿ. ಕ್ರಿಕೆಟ್ ಇಂಟ್ರೆಸ್ಟ್ ಇದ್ರೆ ಕ್ರಿಕೆಟ್ ಸ್ಟಾರ್ಟ್ ಮಾಡ್ರಿ. ಇಲ್ಲ ನಾನು ಆರ್ಟಿಕಲ್ಸ್ ಅನ್ನೇ ಓದ್ತೀನಿ ಸರ್ ಅದನ್ನಂದ್ರೆ ಅದನ್ನ ಸ್ಟಾರ್ಟ್ ಮಾಡ್ರಿ. ಒಟ್ನಲ್ಲಿ ಸ್ಟಾರ್ಟ್ ಮಾಡ್ರಿ, ನಿಲ್ಲಿಸಬೇಡ್ರಿ. ಡೈಲಿ ಒಂದೇ ಪ್ಯಾರಾಗ್ರಾಫ್, ಜಾಸ್ತಿ ಬೇಡ. ಬರ್ತಾ ಬರ್ತಾ ಒಂದು ಆರ್ಟಿಕಲ್ ತಗೊಳ್ರಿ, ಸಣ್ಣ ಆರ್ಟಿಕಲ್. ನೆಕ್ಸ್ಟ್ ಇಲ್ಲಿ ಏನಿದೆ, ಫಸ್ಟ್ KC ವಿಜಯ್ ಕುಮಾರ್ ಬರ್ದಿದ್ದಾರೆ. ಎಲ್ಲಿಂದ ಬರ್ದಿದ್ದಾರೆ ಇದನ್ನ? ಅಡಿಲೇಡ್. ಎಲ್ಲಿದೆ ಇದು? ಆಸ್ಟ್ರೇಲಿಯಾನಲ್ಲಿ. ಏನಾಗಿದೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ ಕೂಡ ಜಾಸ್ತಿ ಇದೆ ಇಲ್ಲಿ. ಓಪನ್ ಮಾಡಿ ಇಟ್ಕೊಳ್ರಿ ಶಬ್ದಕೋಶ. ಇನ್ ಕ್ರಿಕೆಟ್ ನಲ್ಲಿ ಇಂಡಿಯನ್ ಪ್ಲೇಯರ್ಸ್ ಆರ್ ದ ರಾಕ್ ಸ್ಟಾರ್ಸ್. ರಾಕ್ ಸ್ಟಾರ್ ಅಂದ್ರೆ ಹಾಡಾಡ್ತಾರಲ್ಲ ಅವ್ರು ಯಾರು, ರಾಕ್ ಸ್ಟಾರ್ಸ್ ಅಂದ್ರೆ ಇವರು ರಾಕ್ ಅಂತ ಒಂದು ಮ್ಯೂಸಿಕ್ ಬರುತ್ತೆ, ಆ ತರ ಇವರು ಸ್ಟಾರ್ಗಳಿದ್ದ ಹಾಗೆ. ಅ ರೊಟೀನ್ ಪ್ರೀ-ಗೇಮ್ ಟ್ರೈನಿಂಗ್ ಸೆಷನ್ ಅಟ್ Adelaide Oval here on Tuesday acquired a festival air as nearly 3,000 fans thronged the venue. ಹುಡುಕ್ರಿ, thronged ಅಂದ್ರೆ ಏನು? And lending their full-throated acoustics as an accompaniment to the whack of the pink ball heading into an eager bat. Thronged ಅಂದ್ರೆ ನೆರೆದಿರುವ, ಕಿಕ್ಕಿರಿದು ನೆರೆದಿರುವ ಅಥವಾ ನೆರೆದಿರುವ ಅಂದ್ರೆ ಸೇರಿರುವ. ನೆಕ್ಸ್ಟ್ ನೋಡಿ, ಥ್ರಾಂಗ್ಡ್. ಇವನೇ ಕೇಳ್ತಾರೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ. ಹಿಂದೂ ನ್ಯೂಸ್ ಪೇಪರ್ ಇಂಥ ವರ್ಡ್ಸ್ ಬಂದಿರುತ್ತೆ. ಥ್ರಾಂಗ್, ರೈಟ್ ಎ ಸಿನೋನಿಮ್ ಫಾರ್ ಥ್ರಾಂಗ್ಡ್ ಅಂತ ಕೇಳ್ತಾರೆ. ಓಕೆ, ಫ್ಯಾಕ್ ಅಂದ್ರೆ ಏನಿದೆ ನೋಡಿ. ಕ್ರಿಕೆಟ್ ಇದೆಯಲ್ಲ. ಸರಿ, ಏನ್ ಹೇಳ್ತಾ ಇದಾರೆ ನೋಡೋಣ ಇಲ್ಲಿ. ಅ ರೊಟೀನ್ ಪ್ರೀ ಗೇಮ್ ಟ್ರೈನಿಂಗ್ ಸೆಷನ್ ಅಂದ್ರೆ ಇವ್ರದ್ದೊಂದು ರೊಟೀನ್ ಇರುತ್ತೆ ಕ್ರಿಕೆಟ್ನವ್ರದ್ದು. ಪ್ರೀ ಗೇಮ್ ಅಂದ್ರೆ ಪೋಸ್ಟ್ ಅಂದ್ರೆ ನಂತರದ್ದು, ಪ್ರೀ ಅಂದ್ರೆ ಮೊದಲಿಂದು. ಪ್ರೀ ಗೇಮ್ ಆಟದ ಮುಂಚೆಯ ಟ್ರೈನಿಂಗ್ ಸೆಷನ್ ನಡೀತಾ ಇತ್ತಂತೆ. ಎಲ್ಲಿ? ಅಟ್ ಅಡಿಲೇಡ್ ಓವಲ್ ಅಲ್ಲಿ ನಡೀತಾ ಇತ್ತು. ಹಿಯರ್ ಇಲ್ಲಿ, ಆನ್ ಟ್ಯೂಸ್ಡೇ ಮಂಗಳವಾರ. ಅಕ್ವೈರ್ ಅಂತ ಅಂದ್ರೆ ಪಡೆದುಕೋ. ಅ ಫೆಸ್ಟಿವಲ್ ಏರ್ ಆಸ್ ನಿಯರ್ಲಿ 3,000 ಫ್ಯಾನ್ಸ್ ಥ್ರಾಂಗ್ಡ್ ದ ವೆನ್ಯೂ. ಅಲ್ಲಿ ಒಂದು ಫೆಸ್ಟಿವಲ್, ಗಾಳಿಯಲ್ಲಿ ಒಂದು ಫೆಸ್ಟಿವಲ್, ಹಬ್ಬದ ವಾತಾವರಣ ಇತ್ತು. ಯಾಕಂದ್ರೆ ಸುಮಾರು 3,000 ಜನ ಅಭಿಮಾನಿಗಳು ಕಿಕ್ಕಿರಿದು ನೆರೆದಿದ್ರು. ವೆನ್ಯೂ ಅಂತ ಅಂದ್ರೆ ಸ್ಥಳ. ಲೆಂಡಿಂಗ್ ದೇರ್ ಫುಲ್ ಥ್ರಾಟೆಡ್ ಅಕೌಸ್ಟಿಕ್ಸ್. ಅವ್ರು ಏನ್ ಲೆಂಡ್ ಅಂದ್ರೆ ಏನು? ಕೊಡ್ತಾ ಇದ್ರು. ಏನ್ ಕೊಡ್ತಾ ಇದ್ರು? ದೇರ್ ಅವರ, ಫುಲ್ ಥ್ರಾಟೆಡ್ ಅವರ ಥ್ರಾಟ್, ಗಂಟಲನ್ನು ಓಪನ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ರು? ಅಕೌಸ್ಟಿಕ್ಸ್ ಅಂದ್ರೆ ಧ್ವನಿ ಸ್ವರಗಳು ಅಂತ ಅರ್ಥ. ಓಕೆ, ಆಸ್ ಆನ್ ಅಕಂಪೆನಿಮೆಂಟ್ ಟು ದ ಟಾಕ್ ಆಫ್ ದ ಪಿಂಕ್ ಬಾಲ್ ಥಡ್ಡಿಂಗ್ ಇಂಟು ಆನ್ ಈಗರ್ ಬ್ಯಾಟ್. ಈಗರ್ ಅಂತ ಅಂದ್ರೆ ಏನು? ಈಗರ್ ಹಸಿದ್ರು ಅಂತೀವಲ್ವಾ. ಸೊ ಬ್ಯಾಟ್ ಏನ್ ಮಾಡಿದೆ? ಹಸಿದಿದೆ. ಈ ಬ್ಯಾಟ್ ಪಿಂಕ್ ಬಾಲ್ ಅನ್ನ ಹೊಡಿತಾ ಇದೆ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ರು? ಸಪೋರ್ಟ್ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದಾರೆ ಅಲ್ಲಿ. ಓಕೆ, ಇವನು ಬರ್ತಾ ಬರ್ತಾ ಇಂಪ್ರೂವ್ ಆಗುತ್ತೆ, ನಿಮ್ಗೆ ಟ್ರೈ ಮಾಡ್ರಿ. ನೆಕ್ಸ್ಟ್, ಆಸ್ ಸಾನಿಯಾ ಮಿರ್ಜಾ ಒನ್ಸ್ ಸೇಡ್ ಅಬೌಟ್ ಇಂಡಿಯನ್ ಫ್ಯಾಂಡಮ್. ಹಿಂದೆ ಒಂದ್ಸಾರಿ ಭಾರತೀಯರ ಫ್ಯಾಂಡಮ್ ಬಗ್ಗೆ, ಅಭಿಮಾನದ ಬಗ್ಗೆ ಹೇಳಿದ ಹಾಗೆ, ಟ್ರೂಲಿ ವಿ ಆರ್ ಸೋ ಮೆನಿ ಆಫ್ ಅಸ್. ಟ್ರೂಲಿ ವಿ ಆರ್, ನಾವು, ಸೋ ಮೆನಿ ಆಫ್ ಅಸ್, ಅವರಲ್ಲಿ ನಾವು ಒಬ್ರು. ಯಾವುದರಲ್ಲಿ? ಕ್ರಿಕೆಟಿಗರ ಅಭಿಮಾನಿಗಳಲ್ಲಿ ನಾವು ಕೂಡ ಒಬ್ರು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಈ ತರ ಅನುವಾದಗಳನ್ನ ಅಥವಾ ಅರ್ಥಗಳನ್ನ ನೀವು ಮಾಡ್ಕೊಳ್ತಾ ಹೋಗ್ಬೇಕು. ಇನ್ನು PSI ಎಕ್ಸಾಮ್ ಒಂದು ಕ್ವಶನ್ ಪೇಪರ್ ಕಳಿಸ್ರಿ ಅಂತ ಕೇಳಿದ್ದೆ. ನನಗೆ ಈಗ ಸದ್ಯಕ್ಕೆ ಕ್ವಶನ್ ಪೇಪರ್ ಮತ್ತು ಆನ್ಸರ್ ಒಂದರಲ್ಲೇ ಬರ್ತಾ ಇದೆ ಅಂತ, ಅದು ಬುಕ್ಲೆಟ್ ನಲ್ಲಿ. ಸೊ ಯಾರೋ ಒಬ್ರು 2018 ಕಳಿಸಿದ್ದಾರೆ ನನಗೆ ಸ್ಟೂಡೆಂಟು. ಅದನ್ನ ನಾನು ಆಮೇಲೆ ಅನುವಾದ ಮಾಡಿ ನಿಮಗೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಹಾಕಿರ್ತೀನಿ. ಅದನ್ನ ಒಂದ್ಸಾರಿ ಚೆಕ್ ಮಾಡ್ಕೊಳ್ರಿ. ಡೈಲಿ ಈ ತರ ಒಂದು 10 ರಿಂದ 15 ನಿಮಿಷ ನೀವು ಒಂದೊಂದು ಪ್ಯಾರಾಗ್ರಾಫ್ ಕೊಟ್ರಿ ಅನ್ಕೊಳ್ರಿ, ಖಂಡಿತವಾಗ್ಲೂ ನಿಮಗೆ ಇಂಗ್ಲಿಷ್ ಬಂದೇ ಬರುತ್ತೆ. ಯಾಕಂದ್ರೆ ಫಸ್ಟ್ ನಿಮ್ಮ ಹತ್ರ ಈಗ ಮೊಬೈಲ್ ನಲ್ಲಿ ಡಿಕ್ಷನರಿ ಇದೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಡಿಕ್ಷನರಿ ಆದ ನಂತರ ಗೂಗಲ್ ಟ್ರಾನ್ಸ್ಲೇಟರ್ ಇದೆ. ಡಿಕ್ಷನರಿ ಹೊಸದಾಗಿ ತಗೊಳ್ಬೇಕಂತ ಇಲ್ಲ. ಇವೆರಡನ್ನೂ ಯೂಸ್ ಮಾಡ್ಕೊಂಡು ಸ್ವಲ್ಪ ಪ್ರತಿದಿನ ಪ್ರಜಾವಾಣಿ ಓದ್ತಾ ಇರಿ. ಚೆನ್ನಾಗಿ ವಾಕ್ಯ ರಚನೆಯನ್ನ ಮಾಡೋಕ್ ಕಲೀರಿ, ಯಶಸ್ವಿ ಆಗ್ತೀರಿ. ಮಾಡ್ತೀರಿ ಅಷ್ಟು? ಸೊ ಇಲ್ಲಿಗೆ ಆನ್ಲೈನ್ ಅವ್ರು ನಿಮ್ಗೂ ಹೇಳ್ತಾ ಇದೀನಿ, ಸ್ವಲ್ಪ ಎಫರ್ಟ್ ಹಾಕ್ರಿ. ಫೈನಲ್ ಇನ್ನೊಂದ್ಸಾರಿ ನಾನು ಹೇಳ್ಬೇಕು ನಿಮ್ಗೆ ಏನಂತ ಅಂದ್ರೆ, ನಾವಿಲ್ಲಿ ಏನೇನ್ ಕಲ್ತ್ವಿ ಅಂತ ಅಂದ್ರೆ ಅದು ಗೊತ್ತಿರ್ಲಿ. ಫಸ್ಟ್ ನಾವು ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಕಲ್ತ್ವಿ.
ಆಮೇಲೆ ಮತ್ತೆ ರೀಡಿಂಗ್ ಕಾಂಪ್ರಹೆನ್ಷನ್ ಅನ್ನ ಕಲ್ತ್ವಿ. ಅಂದ್ರೆ ಈಗ ಏನ್ ತೋರ್ಸಿದ್ನಲ್ಲ ಅದೇ ರೀಡಿಂಗ್ ಕಾಂಪ್ರಹೆನ್ಷನ್ ಅಂದ್ರೆ ಓದಿ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಟ್ರಾನ್ಸ್ಲೇಷನ್, ಓದಿ ಅರ್ಥ ಮಾಡ್ಕೊಂಡದನ್ನ ಕನ್ನಡದಲ್ಲಿ ಬಂದ್ರೆ ಅದೇ ಟ್ರಾನ್ಸ್ಲೇಷನ್. ಇನ್ನು ಕೊನೆಗೆ ಉಳಿದಿದ್ದೊಂದು ಸ್ಪೀಕಿಂಗ್ ಇಂಗ್ಲಿಷ್. ಈ ಸ್ಪೀಕಿಂಗ್ ಇಂಗ್ಲಿಷ್ ಅನ್ನ ನೀವು ಯಾವ ಬೇಸ್ ಮೇಲೆ ಕಲಿಬೇಕು ಅಂದ್ರೆ ಈ ಬೇಸಿಕ್ ಇಂಗ್ಲಿಷ್ ಮೇಲೆ ಕಲಿಬೇಕು. ಇದಕ್ಕೋಸ್ಕರ ನಾನು ಅದನ್ನ ಟೀಚ್ ಮಾಡ್ತಾ ಕೂತ್ಕೊಳ್ಳಲ್ಲ. ಯಾಕಂದ್ರೆ ಯುವರಾಜ್ ಮಾಧವ್ ಅವ್ರದ್ದು ಮತ್ತು ಬನ್ನಿ ಇಂಗ್ಲಿಷ್ ಕಲಿಯೋಣ ತುಂಬಾ ಚೆನ್ನಾಗಿ ಮಾಡಿದಾರೆ ಅವರು. ನಾನೇನೂ ಅಲ್ಲ, ಸುಮ್ಮನೆ ಕೇಳಿ ತುಂಬಾನೇ ಚೆನ್ನಾಗಿ ಮಾಡಿದಾರೆ ಅವರು. ಅವ್ರು ಕಲಿಸ್ಕೊಡ್ತಾರೆ. ಡೈಲಿ ಒಂದು 15 ನಿಮಿಷ ಕ್ಲಾಸಸ್ ಕೇಳ್ತಾ ಹೋಗಿ ಸರ್ ಅವ್ರದ್ದು. ಇಬ್ಬರಲ್ಲಿ ಯಾರಾದ್ರೂ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಅವ್ರದ್ದು ಫಾಲೋ ಮಾಡಿ, ನೀವು ಯಶಸ್ವಿ ಆಗ್ತೀರಿ. ಸೊ ಇಲ್ಲಿಗೆ ಮಾಸ್ಟರ್ ಇಂಗ್ಲಿಷ್ ಪ್ರೋಗ್ರಾಮ್ ಸಂಪೂರ್ಣವಾಗುತ್ತೆ. ಆ ಇದರ ಸದುಪಯೋಗನ ಪಡೆದುಕೊಳ್ರಿ. ನಿಮ್ ಸ್ನೇಹಿತರು ಕೂಡ ಹೇಳ್ರಿ. ಹೆಚ್ಚಿನ ಒತ್ತನ್ನ ಇದಕ್ ಕೊಡ್ರಿ. ಇದನ್ನ ಪದೇ ಪದೇ ಕೇಳ್ಕೊಳ್ರಿ. ಇದನ್ನ ಪದೇ 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 ಕೇಳ್ಕೊಂಡ ನಂತರ ರೀಡಿಂಗ್ ಕಾಂಪ್ರಹೆನ್ಷನ್ಗೆ ಬನ್ರಿ. ಅರ್ಥ ಮಾಡ್ಕೊಳ್ರಿ. ಅರ್ಥ ಮಾಡ್ಕೊಂಡ ನಂತರ ಅದನ್ನ ಟ್ರಾನ್ಸ್ಲೇಷನ್ ಮಾಡೋಕ್ ಕಲೀರಿ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಇಷ್ಟು ಸಾಕು. ಇನ್ನು ನೀವು ಹೆಚ್ಚಿನ ಇಂಪ್ರೂವ್ಮೆಂಟ್ ಬೇಕು ಸರ್ ನನಗೆ, ಎಲ್ಲರೂ ನನ್ನ ವಿಭಿನ್ನವಾಗಿ ನೋಡ್ಬೇಕು ಅಂದಾಗ ಇದ್ರ ಮೇಲೆ ಫೋಕಸ್ ಮಾಡ್ರಿ. ಓಕೆ, ಇದೊಂದು ನಿಮಗೆ ಬಂತು ಅಂದ್ರೆ ನಿಮ್ಮನ್ನ ಯಾರು ತಡಿಯೋಕ್ ಆಗಲ್ಲ. ಓಕೆ, ಅಷ್ಟ್ ಮಾಡ್ತೀರಿ ಸರಿನಾ? ಹ್ಯಾಂಡ್ ರೇಸ್ ಮಾಡ್ರಿ ಕೊನೆಯ ಸಾರಿ. ವಿ ವಿಲ್ ಕ್ರಿಯೇಟ್ ಅ ಹಿಸ್ಟ್ರಿ. ವೆರಿ ಗುಡ್. ಆನ್ಲೈನ್ ಅವ್ರು ನೀವು ಕೂಡ ಕಮೆಂಟ್ ಮಾಡ್ರಿ ವಿ ವಿಲ್ ಕ್ರಿಯೇಟ್ ಅ ಹಿಸ್ಟ್ರಿ ಅಂತ. ಸೊ ನಾಳೆಯಿಂದ ಸ್ವಲ್ಪ ಎಫರ್ಟ್ ಹಾಕಿರಿ. ಡೈಲಿ ಇಂಗ್ಲಿಷ್ಗೆ ಜಾಸ್ತಿ ಬೇಡ, 15ರಿಂದ 20 ನಿಮಿಷ ಕೊಡಬೇಕು. ಓಕೆ, ಹ್ಯಾಂಡ್ ಕೈ ಮುಂದೆ ಮಾಡ್ರಿ. ಹೇಳ್ತೀನಿ, ಒಂದು ಪ್ರಾಮಿಸ್ ಮಾಡ್ರಿ ನನಗೆಲ್ರು. ಇಂಗ್ಲಿಷ್ ಅಟ್ಲೀಸ್ಟ್ ಈಗೇನ್ ನಿಮಗೆ ಆ ನ್ಯೂಸ್ ಪೇಪರ್ ತೋರಿಸಿದ್ನಲ್ಲ ಅಷ್ಟು ಓದೋಕ್ ಬರೋವರೆಗೂ, ಅರ್ಥ ಮಾಡ್ಕೊಳ್ಳೋವರೆಗೂ ಹ್ಯಾಂಡ್ ಮುಂದ್ ಮಾಡ್ರಿ. ನಾನು ಪ್ರತಿದಿನ 15ರಿಂದ 20 ನಿಮಿಷ ಈ ರೀತಿ ಇಂಗ್ಲಿಷ್ ಅನ್ನು ಕನ್ನಡ ಪದದ ಅರ್ಥವನ್ನ ನೋಡುತ್ತಾ, ಗೂಗಲ್ ಟ್ರಾನ್ಸ್ಲೇಟರ್ನ ಬಳಸುತ್ತಾ ಅಚ್ಚುಕಟ್ಟಾಗಿ ಕಲಿಯಲು ಪ್ರಾಮಾಣಿಕವಾಗಿ ಪ್ರಯತ್ನ ಪಡುತ್ತೇನೆಂದು ಇಲ್ಲಿ ಈ ಮೂಲಕ ನನ್ನ ಆತ್ಮಸಾಕ್ಷಿಗೆ ಬದ್ಧವಾಗಿ ಪ್ರಮಾಣ ಮಾಡುತ್ತೇನೆ. ಐ ವಿಲ್ ವಿನ್. ವೆರಿ ಗುಡ್.